ಎಸ್ ನೋಡ್ರಿ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರ ಮ್ಯಾಥಮೆಟಿಕಲ್ ಸೈನ್ ಚೇಂಜ್ ಅಂತಂದ್ ಹೇಳಿ ಗೊತ್ತಾ ನಿಮ್ಗೆ? ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವೈಡೆಡ್ ಬೈ ಅಂತಂದ್ ಹೇಳಿ ಬರ್ತಾವ. ಆಮೇಲೆ ಬ್ರಾಕೆಟ್ಸ್ ಗಳನ್ನ ಕೊಡ್ತಾರ. ಸೊ ಇವುಗಳನ್ನ ಸಾಲ್ವ್ ಮಾಡೇನೆ ಅಂತಂದ್ ಹೇಳಿ ನಮ್ಗೆ 2 ಕ್ವಶನ್ ರಿಂದ 3 ಕ್ವಶನ್ಸ್ ಗಳು ಕಂಪಲ್ಸರಿ ಬಂದೇ ಬರ್ತಾವ. ಕಂಪಲ್ಸರಿ SSC GD ಒಳಗೆ ತಗೊಳ್ರಿ, MTS ತಗೊಳ್ರಿ, ಎಲ್ಲಿ ಬೇಕಾದ್ರೂ ತಗೊಳ್ರಿ. ಬಟ್ ಅದ್ರ SSC GD ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 2 ಕ್ವಶನ್ಸ್ ಗಳು. ನೀವು 2024 ಕ್ವಶನ್ ಪೇಪರ್ಸ್ ಗಳನ್ನ ಚೆಕ್ ಮಾಡ್ರಿ ಹೋಗಿ ಎಲ್ಲಾ ಶಿಫ್ಟ್ ಪ್ರತಿ ಶಿಫ್ಟ್ ಅಲ್ಲೂ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಕ್ವಶನ್ ಇದ್ದೇ ಇದಾವ. ನಾನು ಇವತ್ತಿನ ಕ್ಲಾಸ್ ಎಲ್ಲಾದ್ರೂ ಮಾಡಿದ್ನ ಅಂತಂದ್ ಹೇಳಿದ್ರೆ, ಇವತ್ತಿನ ಕ್ಲಾಸ್ ಎಲ್ಲಾದ್ರೂ ಮಾಡಿ ನಿಮ್ ಕವರ್ ಮಾಡ್ಕೊಟ್ಟೆ ಅಂತಂದ್ ಹೇಳಿದ್ರೆ 2 ಕ್ವಶನ್ಸ್ ಗಳು ಈಸಿಯಾಗಿ ಕವರ್ ಆಗತ್ತ. ಇದು ಒಂದು. ಇದೆಲ್ಲಿ ಬಂತು? ರೀಸನಿಂಗ್ ಒಳಗಡೆ. ಸೇಮ್ ಇದೇ ತರ ಇನ್ನೊಂದ್ ಎಲ್ಲಿ ಬರುತ್ತಪ್ಪ ಅಂತಂದ್ ಹೇಳಿದ್ರ ಮ್ಯಾಥ್ಸ್ ಸೆಕ್ಷನ್ ಒಳಗಡೆ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಬರುತ್ತೆ. ಅಲ್ಲೇನಂತಂದ್ ಹೇಳಿದ್ರೆ ಬ್ರಾಕೆಟ್ಸ್ ಗಳನ್ನ ಕೊಟ್ಟಿರ್ತಾನ, ಬ್ರಾಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಂತಂದ್ ಹೇಳಿ. ಎರಡು ಏನಂತಂದ್ ಹೇಳಿದ್ರೆ ಟೋಟಲ್ ಆಗಿ 2 ಸೆಕ್ಷನ್ ಸೇರಿ ನಿಮ್ಗೆ 3 ಕ್ವಶನ್ಸ್ ಗಳು ಕಂಪಲ್ಸರಿ ಬಂದೇ ಬರ್ತಾವ. ಸೊ ಅಂದ್ರೆ ಟೋಟಲ್ ಆಗಿ ಇವತ್ತೇನಪ್ಪಾ ಅಂತಂದ್ ಹೇಳಿದ್ರೆ 6 ಮಾರ್ಕ್ಸ್ ಏನಂತಂದ್ ಹೇಳಿದ್ರೆ ಒಂದು ಕಾನ್ಸೆಪ್ಟ್ ಅನ್ನ ಬಿಡಿಸ್ತಾ ಇದೀವಿ. ಸೊ ಅದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿರೋದು ಒಂದೇನಂತಂದ್ ಹೇಳಿದ್ರೆ ರೂಲ್ ಏನ್ ಬರುತ್ತೆ. ಸೊ ಇವಾಗ ಏನೋ ಬರುತ್ತೆ ಪ್ಲಸ್ ಮೈನಸ್ ಕೆಳಗಡೆ ಈ ತರ ಏನಂತಂದ್ ಹೇಳಿದ್ರೆ ಕೊಟ್ಬಿಟ್ಟಿರ್ತಾನ, ನಾವ್ ಏನೋ ಒಂದ್ ಮಾಡಕ್ ಹೋಗ್ತೀವಿ. ಸೊ 1+2 -3 × 4 ಅಂತಂದ್ ಐತೆ. ಇದನ್ನ ಸಾಲ್ವ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಾವು ಇಲ್ಲಿಂದನ ಸ್ಟಾರ್ಟ್ ಮಾಡ್ತೀವಿ ಅಥವಾ ಎಲ್ಲೋ ಬೇರೆ ಕಡೆಯಿಂದನ ಸ್ಟಾರ್ಟ್ ಮಾಡ್ತೀವಿ. ಅವಾಗ ನಮ್ಗೆ ಏನಂತಂದ್ ಹೇಳಿದ್ರೆ ಆನ್ಸರ್ ರಾಂಗ್ ಬರುತ್ತೆ. ಅದಕ್ಕೊಂದು ರೂಲ್ ಐತೆ, ಆ ರೂಲ್ ಪ್ರಕಾರ ನಾವು ಸಾಲ್ವ್ ಮಾಡ್ಬೇಕು. ಏನಪ್ಪಾ ಅಂತಂದ್ ಹೇಳಿದ್ರೆ ಅದ್ರ ರೂಲ್ ಎಲ್ರಿಗೂ ಗೊತ್ತೈತಲ್ಲ? ಸೊ ಎಲ್ರಿಗೂ ಗೊತ್ತೈತಲ್ಲ ಯಾವ ರೂಲ್ ಅಂತಂದ್ ಹೇಳಿ? ಬೋರ್ಡ್ ಮಾಸ್ ಅಂತಂದ್ ಹೇಳಿ ಬರುತ್ತೆ. ಬೋರ್ಡ್ ಮಾಸ್ ರೂಲ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಇದನ್ನ ಅರ್ಥ ಮಾಡ್ಕೋಬೇಕು. ಬದ್ಮಾಸ್ ಅಂತ ಅನ್ಕೊಡ್ರಿ ಅಥವಾ ಬೋರ್ಡ್ ಮಾಸ್ ಅಂತ ಅನ್ಕೊಡ್ರಿ. ಕ್ಲಿಯರಾ? ಸೊ ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ, ನಿಮ್ಗ ನೆನಪು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಬದ್ಮಾಸ್. ಸೊ ಇಲ್ಲ ಅಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಅಂತಂದ್ ಇಟ್ಕೊಡ್ರಿ. ಒಂದ್ ಸ್ಪೆಲ್ಲಿಂಗ್ ಗಳು ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಇಷ್ಟು ಕರೆಕ್ಟ್ ಆಗಿ. ಇಲ್ಲಿ ನೋಡ್ರಿ, ಬಿ ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ರಾಕೆಟ್ಸ್ ಗಳು. ಯಾವ ಬ್ರಾಕೆಟ್ಸ್ ಗಳು ಬರ್ತಾವ? ಈ ರೀತಿಯಾಗಿ ಒಂದು ಬ್ರಾಕೆಟ್ ಬರುತ್ತ, ಈ ರೀತಿಯಾಗಿ ಒಂದು ಫ್ಲವರ್ ಬ್ರಾಕೆಟ್ ಬರುತ್ತ, ಆಮೇಲೆ ಸ್ಕ್ವೇರ್ ಬ್ರಾಕೆಟ್ ಅಂತಂದ್ ಹೇಳಿ ಈ 3 ಬ್ರಾಕೆಟ್ ಗಳು ಬರ್ತಾವ. ಸೊ ಬ್ರಾಕೆಟ್ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಬರುತ್ತಲ್ಲ ಬ್ರಾಕೆಟ್ ನ, ಅದನ್ನ ಸಾಲ್ವ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಈ ತರ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು. ಆಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಬ್ರಾಕೆಟ್ ಇರೋದನ್ನ ನಾವು ಸಾಲ್ವ್ ಮಾಡ್ಬೇಕು. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ತರ ಅಂತಂದ್ ಹೇಳಿ. ನೆಕ್ಸ್ಟ್ ನಾವು ಕ್ವಶನ್ ಸಾಲ್ವ್ ಮಾಡುವಾಗ ಆಫ್ ಅಂತಂದ್ ಹೇಳಿ ಬರುತ್ತೆ. ಓ ಅಂತಂದ್ ಹೇಳಿದ್ರೆ ಆಫ್ ಅಂತಂದ್ ಹೇಳಿ ಬರುತ್ತೆ. ಆಫ್ ಅಂತಂದ್ ಹೇಳಿ ಬಂತಂತಂದ್ ಹೇಳಿದ್ರೆ ಅದನ್ನ ಮಲ್ಟಿಪ್ಲೈ ಅಂತಂದ್ ಹೇಳಿ ಬರ್ಕೊಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಸ್ಕ್ವೇರ್ ಇತ್ತು, ಕ್ಯೂಬ್ ಇತ್ತು, ಅಥವಾ ಸ್ಕ್ವೇರ್ ರೂಟ್ ಮಾಡಂತಂದ್ ಹೇಳಿದ್ರು, ಅಥವಾ ಕ್ಯೂಬ್ ರೂಟ್ ಮಾಡಂತಂದ್ ಹೇಳಿದ್ರು ಅಂತಂದ್ ಹೇಳಿದ್ರೆ, ಸೊ ಅವುಗಳನ್ನ ಎಲ್ಲಾ ಬ್ರಾಕೆಟ್ ಗಳನ್ನ ಸಾಲ್ವ್ ಮಾಡಿದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಆಫ್ ಇರೋದು ಸ್ಕ್ವೇರು, ಕ್ಯೂಬ್ ರೂಟ್, ಆಮೇಲೆ ಈ ತರ ಏನಂತಂದ್ ಹೇಳಿದ್ರೆ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿವಿಷನ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಆಮೇಲೆ ಎಡಿಷನ್ ಕೂಡ್ಸೋದ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಲಾಸ್ಟ್ ಗೆ ಮೈನಸ್ ಅನ್ನ ಮಾಡ್ಕೋಬೇಕು. ಇದನ್ನ ಏನಂತಂದ್ ಹೇಳಿದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಡ್ರಿ, ಅಥವಾ ನಾಳೆಗೆ ನೀವು ಇನ್ನೊಂದ್ಸರಿ ನೋಡುವಾಗ ಏನಂತಂದ್ ಹೇಳಿದ್ರೆ ಒಂದೊಂದು ಏನಪ್ಪಾ ಅಂತಂದ್ರೆ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ಒಂದು ಗೋಡೆ ಮೇಲೆ ಅಂಟಿಸ್ರಿ. ನಿಮ್ಗೆ ಅದ್ ನೆನಪಿರ್ಬೇಕು ಯಾವಾಗ್ಲೂ. ಯಾಕಪ್ಪಾ ಅಂತಂದ್ ಹೇಳಿದ್ರೆ 3 ಕ್ವಶನ್ಸ್ ಗಳು ಬರ್ತಾವ SSC GD ಒಳಗಡೆ. ಅಂದ್ರೆ ಟೋಟಲ್ ಆಗಿ ನಮ್ಗೆ 6 ಮಾರ್ಕ್ಸ್. ಒಂದ್ಸರಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ 6 ಮಾರ್ಕ್ಸ್ ನಮ್ಮಲ್ಲಿ. ನಾವ್ ಇಲ್ಲಿವರೆಗೂ ಎಷ್ಟು ಮಾರ್ಕ್ಸ್ ಸಾಲ್ವ್ ಮಾಡಿದೀವಿ? ಸೊ ಟೋಟಲ್ ಆಗಿ ನಾನು ಹೇಳ್ತೀನಿ ಇವಾಗಿನ ಪ್ರಕಾರ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ಸರ್ 4 ಕ್ವಶನ್ಸ್ ಗಳು ಮಾಡ್ತೀವ್ರಿ. ಇದನ್ನ ಹಿಡ್ಕೊಂಡ್ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 7 ಕ್ವಶನ್ಸ್ ಆಗ್ತಾವ, 14 ಮಾರ್ಕ್ಸ್ ಗಳು ಈಸಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಮ ಜೇಬಲ್ ಇರ್ತಾವ. ಕ್ಲಿಯರ್ ಎಲ್ರಿಗೂ? ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಏನೋ ಕ್ವಶನ್ಸ್ ಗಳಿಲ್ಲಲ್ಲ, ನಾನು ಪ್ರತಿಯೊಂದನ್ನು ಏನಪ್ಪಾ ಅಂತಂದ್ ಹೇಳಿದ್ರೆ ಹೇಳ್ತಾ ಹೋಗ್ತೀನಿ. ಸೊ ಪ್ರತಿಯೊಂದನ್ನು ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಹೇಳ್ತಾ ಹೋಗ್ತೀನಿ. ಸೊ ನನ್ನ ಪ್ರಕಾರ ಫಸ್ಟ್ ದೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಫಸ್ಟ್ ದೊಂದ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗಿ ಬರುತ್ತೆ. ಸೊ ಇಲ್ಲಿ ನೋಡ್ರಿ, ನಮ್ಗೆ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೊಟ್ಟಿರ್ತಾರ, ನಾವು ಸಾಲ್ವ್ ಮಾಡ್ಬೇಕು. ಫಸ್ಟ್ ಕರೆಕ್ಟ್ ಆಗಿ ಕೇಳ್ಕೊಳ್ರಿ. ಇಲ್ಲಿ ಏನ್ ಕೊಟ್ಟಿದಾನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದಾದ್ರು 2 ಸೈನ್ ಗಳನ್ನ ಅಥವಾ ಯಾವ್ದಾದ್ರು 2 ಡಿಜಿಟ್ ಗಳನ್ನ ಇಲ್ಲಿ ಕೆಳಗಡೆ ಕೊಟ್ಟಿದಾನ. ಸೊ ಅದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಟರ್ಚೇಂಜ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತಾ ಅಂತಂದ್ ಹೇಳಿದಾರೆ. ಕರೆಕ್ಟ್ ಆಗಿರೋ ಆನ್ಸರ್ ಬರ್ಬೇಕು. ಇಲ್ಲಿ ನೋಡ್ರಿ, ಆನ್ಸರ್ ಎಷ್ಟು ಬರ್ಬೇಕಪ್ಪಾ ಅಂತಂದ್ ಹೇಳಿದ್ರೆ -1 ಬರ್ಬೇಕು. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. 10 ನಿಮಿಷ ಆದ್ರೂ ಪರವಾಗಿಲ್ಲ, ಒಂದೇ ಕ್ವಶನ್ ಸಾಲ್ವ್ ಮಾಡ್ತೀನಿ, ಆಮೇಲೆ ನೀವು ಸಾಲ್ವ್ ಮಾಡೋರಂತೆ. ಸೊ ನಮ್ಗೆ ಇದನ್ನ ಸಾಲ್ವ್ ಮಾಡಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈಕ್ವಲ್ ಐತಲ್ಲ, ಎಷ್ಟು ಆನ್ಸರ್ ಬರ್ಬೇಕು ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ -1 ಅಂತಂದ್ ಬರ್ಬೇಕು. ಇವಾಗ ನೋಡ್ರಿ, ನಾನು ಸೈಡ್ ಬರ್ಕೊಂತೀನಿ ಇಲ್ಲೇ ಡೈರೆಕ್ಟ್ ಆಗಿ. ಇಲ್ಲಿ ನೋಡ್ರಿ, ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದಾನಪ್ಪಾ ಅಂತಂದ್ ಹೇಳಿದ್ರೆ 18 ಮತ್ತು 15 ಚೇಂಜ್ ಮಾಡಿ ಬರ್ಬೇಕು, ಇಂಟರ್ಚೇಂಜ್ ಮಾಡಿ ಬರ್ಬೇಕು. ಆಮೇಲೆ ಪ್ಲಸ್ ಮತ್ತು ಮೈನಸ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಟರ್ಚೇಂಜ್ ಮಾಡ್ಬೇಕು. ಅಂದ್ರೆ 18 ಇದ್ದಲ್ಲಿ ಏನ್ ಬರಿಬೇಕು? ಮೊದಲು 15 ಅಂತ ಬರಿಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ? 3 ಅಂತಂದ್ ಐತಿ. ಆಮೇಲೆ ನೆಕ್ಸ್ಟ್ -30 ಅಂತಂದ್ ಐತೆ.
ಇದನ್ನ ಆಮೇಲೆ ನೋಡೋಣ ಬಿಡ್ರಿ. ಸೈನ್ ಚೇಂಜ್ ಮಾಡೋದು ಆಮೇಲೆ ನೋಡೋಣ. ಓನ್ಲಿ ನಂಬರ್ಸ್ ಅಷ್ಟು ಕಟ್ ಬರ್ಕೊಳ್ಳೋಣ. ಈಗ ನೋಡ್ರಿ 18 ಇದ್ದಲ್ಲಿ 15 ಬರದೆ, ನೆಕ್ಸ್ಟ್ ಏನ್ ಬರಿಬೇಕು? 15 ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 18 ಬರಿಬೇಕು, ಲಾಸ್ಟ್ 2. ಈಗ ನಾನು ಏನ್ ಮಾಡಿದೆ? ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಂಬರ್ಸ್ ಗಳನ್ನ ಚೇಂಜ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದ್ ಏನ್ ಕೊಟ್ಟಿದ್ದಾನ? ಸೈನ್ ಗಳನ್ನ ಚೇಂಜ್ ಮಾಡ್ಬೇಕು. ಸೈನ್ ಎಲ್ಲಿದಾವ್ ನೋಡ್ರಿ? ಪ್ಲಸ್ ಎಲ್ಲೈತಿ? ಪ್ಲಸ್ ಇಲ್ಲಿ ಐತೆ. ಪ್ಲಸ್ ಇದ್ದಲ್ಲಿ ಎಲ್ಲಪ್ಪ ಅಂತಂದ ಹೇಳಿದ್ರೆ 30 ಆದ ನಂತರ ಪ್ಲಸ್ ಐತೆ, ಅಲ್ಲಿ ನಾವು ಮೈನಸ್ ಅಂತ ಬರಿಬೇಕು. ನೆಕ್ಸ್ಟ್ ಮೈನಸ್ ಎಲ್ಲೈತಿ? 30 ಮುಂದ್ ಮೈನಸ್ ಐತಿ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪ್ಲಸ್ ಬರಿಬೇಕು. ಸೊ ಉಳಿದಿದ್ದೇನಪ್ಪಾ ಅಂತಂದ ಹೇಳಿದ್ರೆ ಅದೇ ರೀತಿಯಾಗಿ ಬರ್ಕೊಳ್ಬೇಕು. ಇದು ಎಲ್ರಿಗೂ ನಾನು ಬರ್ಕೊಂಡಿದ್ ಕ್ಲಿಯರ್ ಆಯ್ತಾ? ಸೊ ನಂಬರ್ ಚೇಂಜ್ ಮಾಡ್ಕೊಳ್ಳೋದು, ಅದಾದ ನಂತರ ನೆಕ್ಸ್ಟ್ ಸೈನ್ ಗಳನ್ನ ಚೇಂಜ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ನಿಮ್ಗೆ ಗೊತ್ತಾಗತ್ತೆ ಈಸಿಯಾಗಿ. ನಾನು ಫಸ್ಟ್ ಆಪ್ಷನ್ ಚೆಕ್ ಮಾಡಕತ್ತೆ. ಇದನ್ನ ನೋಡ್ರಿ, ಇದನ್ನ ಹೆಂಗ್ ಬರ್ಕೋಬಹುದು? ಸೊ ನಮಗ್ ಫಸ್ಟ್ ಏನ್ ಹೇಳಿದಾರ? ಬೋರ್ಡ್ ಮಾಸ್ ರೂಲ್ ಪ್ರಕಾರ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಕೆಟ್ಸ್ ಗಳಿದಾವೇನ್ರಿ? ಇಲ್ಲಿ ಯಾವ್ದಾದ್ರು ಯಾವುದೇ ತರದ ಬ್ರಕೆಟ್ ಇಲ್ಲ. ಆಫ್, ಸ್ಕ್ವೇರು, ಕ್ಯೂಬ್ ರೂಟ್ ಈ ತರ ಯಾವ್ದಾದ್ರು ಇದಾವ? ಯಾವ್ದು ಇಲ್ಲ. ಸೊ ನೆಕ್ಸ್ಟ್ ಏನೈತಿ? ಡಿವಿಷನ್ ಅಂತಂದೈತಿ. ಮೊದಲು ಡಿವಿಷನ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಡಿವಿಷನ್ ಅಂತಂದೈತಲ್ಲ, ಈ ಎರಡು ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿ ಗೆರೆಯನ್ನ ಹೇಳ್ಕೊಡ್ರಿ. ಡಿವಿಷನ್ ಇದ್ದಲ್ಲಿ, ಸೊ ಈ ತರ ಡಿವಿಷನ್ ಇತ್ತಂತಂದ ಹೇಳಿದ್ರೆ ಅದ್ರ ಹಿಂದಿಂದು ಮುಂದಿನ ಸಂಖ್ಯೆ ಏನೇನೈತಲ್ಲ ಅದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಗೆರೆಯನ್ನೇ ಹೇಳ್ಕೋಬೇಕು. ಸೊ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ನೋಡ್ರಿ? 15 ಡಿವೈಡೆಡ್ ಬೈ 3 ಅಂತಂದ ಹೇಳಿದ್ರೆ 3 ಒಂದ್ಲೆ 3 ಐದ್ಲೆ. ಸೊ ಇದು ನಮ್ದು ಆನ್ಸರ್ ಎಷ್ಟು ಬಂತಪ್ಪ ಅಂತಂದ ಹೇಳಿದ್ರೆ 5 ಬಂತು. ಇನ್ನು ಉಳಿದಿರೋದನ್ನ ಬರ್ಕೊಡ್ರಿ. +30 -18 ಇಂಟು 2. ನೆಕ್ಸ್ಟ್ ಡಿವಿಷನ್ ಆದ ನಂತರ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಮಾಡ್ಬೇಕು. ಗುಣಾಕಾರ ಎಲ್ಲೈತಿ? ಇಲ್ಲೈತಿ. ಸೊ ಇದನ್ನೇನು ಎರಡು ಏನ್ ಮಾಡ್ಬೇಕಪ್ಪ ಅಂತಂದ ಹೇಳಿದ್ರೆ ಗುಣಾಕಾರ ಮಾಡ್ಬೇಕು. ಮಾಡ್ರಿ, ಎಷ್ಟು ಬರುತ್ತೆ ನೋಡೋಣ. ಸೊ 30 ಹಂಗ ಬರ್ಕೊಂಡೆ, ಮೈನಸ್ ಹಂಗ ಬರ್ಕೊಂಡ್ರೆ 18 ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 36 ಆಗತ್ತ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಇನ್ ಪ್ಲಸ್ ಮೈನಸ್ ಫಸ್ಟ್ ಯಾವ್ದು ಮಾಡ್ಬೇಕು? ಸರ್ ಎಡಿಷನ್ ಅಂತಂದೈತಿ. ಫಸ್ಟ್ ಗೆ ಕೂಡಿಸ್ಬೇಕು. ಇಲ್ಲಿ ಕೂಡ್ಸೋದೆಲ್ಲ ಐತಿ? ಚಿಹ್ನೆ ಇಲ್ಲೈತೆ. ಇದ್ರ ಎರಡು ನಾನು ಗೆರೆ ಹೇಳ್ಕೊಂಡೆ. ಇವಾಗ ಕೂಡಿಸ್ಕೊಂಡೆ. 35 ಆಯ್ತು. ಆಮೇಲೆ ನೆಕ್ಸ್ಟ್ 36. ನಾವೇನ್ ಮಾಡ್ತಿದೀವಪ್ಪ ಅಂತಂದ ಹೇಳಿದ್ರೆ 35ರಲ್ಲಿ 36ನ ಕಳ್ಯಾಕ್ ಬರಂಗಿಲ್ಲ. ಸೊ ನಾವೇನ್ ಮಾಡ್ತಿದೀವಿ ಅಂತಂದ ಹೇಳಿದ್ರೆ -36ರಲ್ಲಿ 35ನ ಕಳಿತಾ ಇದೀವಿ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ -1 ಬರುತ್ತೆ. ಹಂಗಾದ್ರ ನಮ್ದು ಆಪ್ಷನ್ ಎ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿಗೆ ಕರೆಕ್ಟ್ ಆಗತ್ತ. ಸೊ ನಾನು ಏನೇನ್ ಮಾಡಿದೆ ಅಂತಂದ್ ಎಲ್ರಿಗೂ ಗೊತ್ತಾಯ್ತಲ್ಲ. ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಾಳೆಗೆ ಇದೇ ಪ್ರಾಬ್ಲಮ್ ನ ನೋಡ್ಕೊಡ್ರಿ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ನಿಮ್ಗ ಇನ್ನೊಂದ್ ಹೇಳೋದ್ ಮರ್ತೆ. ಇವಾಗ ನಾನು ಲಾಸ್ಟ್ ಮಿರರ್ ಇಮೇಜಸ್ ಗಳನ್ನ ಮಾಡಿದ್ದೆ. ಲಾಸ್ಟ್ ಇಯರ್ ನಾನು ವಿಡಿಯೋ ಮಾಡಿದ್ನಲ್ಲ, ಅದ್ರದ್ದು ಲಿಂಕ್ ಹಾಕಿರ್ತೀನಿ, ಅದನ್ನ ನೋಡ್ಕೋಬೇಕು. ಸೊ ಇವತ್ತು ನಾನು ಮೆಥಮೆಟಿಕಲ್ ಸೈನ್ ಚೇಂಜ್ ಮಾಡೋದಂತಂದ್ ಹಾಕಿದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಸೊ ಇದು ರೆಕಾರ್ಡ್ ವಿಡಿಯೋ ಹಾಕಿದ ನಂತರ ಅದ್ರ ಕೆಳಗಡೆನೆ ನಾನು ಲಾಸ್ಟ್ ಇಯರ್ ಹಿಂದ್ಗಡೆ ಏನೇನ್ 2-3 ವಿಡಿಯೋಸ್ ಗಳನ್ನ ಮಾಡಿರ್ತೀನಲ್ಲ ಅವುಗಳನ್ನು ಕೂಡ ಹಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಅದನ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಆ ವಿಡಿಯೋ ಪ್ಲೇ ಆಗತ್ತ. ಅವುಗಳನ್ನ ನೋಡ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಮತ್ ನಾನು ಹೊಳ್ಳಿ ರಿಟರ್ನ್ ಹೇಳೋದು ಬೇಡವೇ ಬೇಡ. ಅಷ್ಟು ಈಸಿಯಾಗಿ ಏನಂತಂದ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಕ್ಲಿಯರ್ ಎಲ್ರಿಗೂ? ಕ್ಲಿಯರ್ ಏನ್ರ? ಸೊ ಇವಾಗ ನಾವು ಮಾಡೋಣ. ಇಲ್ಲಿ ಏನ್ ಕೊಟ್ಟಿದಾನಪ್ಪ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಎರಡು ಚಿಹ್ನೆಗಳನ್ನ ಚೇಂಜ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರ್ಬೇಕು ಅಂತಂದ್ ಕೊಟ್ಟಿದಾನ. ನಮ್ದು = 28 ಅಂತ ಇದೆಯಲ್ಲ, ನಮ್ಗೆ 28 ಬರ್ಬೇಕು. ಇವಾಗ ಯಾವ್ದನ್ನ ಸಾಲ್ವ್ ಮಾಡಿದ್ರೆ? ಇಲ್ಲಿಂದ ಇಲ್ಲಿವರೆಗೂ ಸಾಲ್ವ್ ಮಾಡಿದ್ರೆ. ಇಲ್ಲಿ ಒಂದು ಟ್ರಿಕ್ ಐತೆ, ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಹೆಂಗ್ ವರ್ಕ್ ಆಗತ್ತಪ್ಪ ಅಂತಂದ್ ಹೇಳಿದ್ರೆ 70% ಕರೆಕ್ಟ್ ಆಗತ್ತೆ ಎಲ್ಲಾ ಟೈಮ್ ಅಲ್ಲಿ, 30% ರಾಂಗ್ ಆಗತ್ತೆ ಟ್ರಿಕ್ಸ್. ನಾವು ಫಸ್ಟ್ ಯಾವಾಗ್ಲೂ ಯಾವ ಸೈನ್ ಗಳನ್ನ, ಸರ್ ಎಲ್ಲಾನು ಮಾಡ್ಕೊತ ಕೂತ್ರೆ ನಮ್ಗೆ ಟೈಮ್ ಹಿಡಿತೈತ್ರಿ. ಯಾವಾಗ ಮಾಡೋದ್ರಿ? ನಮ್ಗೆ ಆಗುದಿಲ್ರಿ. ನಮ್ಗೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಸಿಂಪಲ್ 70% ನಿಮ್ದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಬಟ್ ಅದು 30% ಯಾವಾಗ್ಲೂ ಒಂದ್ ಟೈಮ್ ನೀವು ಎಲ್ಲಾನು ಚೆಕ್ ಮಾಡ್ಬೇಕಾಗತ್ತೆ. ಯಾವ್ದನ್ನ ಫಸ್ಟ್ ಚೆಕ್ ಮಾಡ್ಬೇಕಪ್ಪ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಇದ್ದದ್ದು ಆಮೇಲೆ ಇಂಟು ಇದ್ದದ್ದು ಏನಿರ್ತಾವಲ್ಲ ಅವುಗಳನ್ನ ಫಸ್ಟ್ ಗೆ ಸಾಲ್ವ್ ಮಾಡ್ಕೋಬೇಕು. ಸೊ ಡಿವೈಡೆಡ್ ಬೈ ಆಪ್ಷನ್ ಎಲ್ಲಿ ಐತಿ? ಬಿ ಮತ್ತು ಡಿ ಒಳಗಡೆ ಐತೆ. ಇವುಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಉಳಿದಿದ್ದನ್ನ ಚೆಕ್ ಮಾಡ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಈ ಟ್ರಿಕ್ ಎಲ್ರಿಗೂ ಗೊತ್ತೈತೆ? ಇದನ್ನ ಸಾಲ್ವ್ ಮಾಡುವಾಗ ಈ ತರ ಬಂತು ಅಂತಂದ್ ಹೇಳಿದ್ರೆ ಫಸ್ಟ್ ಆಪ್ಷನ್ ಒಳಗಡೆ ಡಿವೈಡೆಡ್ ಬೈ ಎಲ್ಲಿರುತ್ತಲ್ಲ ಅದನ್ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ಉಳಿದ್ ನೋಡ್ಕೋಬೇಕು. ಎಸ್. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಫಸ್ಟ್ ಬಿ ಆಪ್ಷನ್ ಅನ್ನ ಚೆಕ್ ಮಾಡ್ತೀನಿ. ಬಿ ಆಪ್ಷನ್ ಯಾಕಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಅದೈತೆ. ಸೊ ನಾನು ಏನ್ ಮಾಡ್ಬೇಕು ಇವಾಗ? ಸರ್ ಡಿವೈಡೆಡ್ ಬೈ ಇದ್ದಲ್ರಿ, ಡಿವೈಡೆಡ್ ಬೈ ಇದ್ದಲ್ಲಿ ಏನ್ ಬರಿಬೇಕು? ಸರ್ ಮೈನಸ್ ಅಂತ ಬರಿಬೇಕು. ಇಲ್ಲಿ ಏನೈತಿ? ಮೈನಸ್ ಅಂತಂದೈತಿ. ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ ಅಂತ ಬರಿಬೇಕು. ಅದಾದ ನಂತರ ನೆಕ್ಸ್ಟ್ ಮೈನಸ್ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಡಿವೈಡೆಡ್ ಬೈ ಅಂತಂದ್ ಬರಿಬೇಕು. ಕ್ಲಿಯರ್ ಎಲ್ರಿಗೂ? ಬರ್ಕೋತೀನಿ ನೋಡ್ರಿ. 24 ಇಂಟು 12. ಸೊ ಮೈನಸ್ ಐತಿ, ಇಲ್ಲಿ ಏನ್ ಮಾಡ್ಕೋಬೇಕು? ಡಿವೈಡೆಡ್ ಬೈ ಬರ್ಕೊಬೇಕು 6. ಸೊ ಅದಾದ ನಂತರ ನೆಕ್ಸ್ಟ್ ಏನಾಯ್ತಪ್ಪ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಐತಲ್ಲಿ ಏನಂತಂದ್ ಹೇಳಿದ್ರೆ ಮೈನಸ್ ಬರ್ಕೋಬೇಕು 40 + 20. ಸೊ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಯಾವುದೇ ರೀತಿ ಬ್ರಾಕೆಟ್ಸ್ ಗಳಿಲ್ಲ.
ಅದಾದ ನಂತರ ಆಫ್ ಸ್ಕ್ವೇರ್ ಇವು ಇಲ್ಲ. ನೆಕ್ಸ್ಟ್ ನಾವ್ ಯಾವ್ದು ಸಾಲ್ವ್ ಮಾಡ್ಬೇಕು, ಡಿವೈಡೆಡ್ ಬೈ ನ ಸಾಲ್ವ್ ಮಾಡ್ಬೇಕು. ಡಿವೈಡೆಡ್ ಬೈ ಐತಿ ಸರ್, ಇಲ್ಲ ಐತ್ರಿ. ಈ ಎರಡನ್ನು ಏನಪ್ಪಾ ಅಂತಂದ್ ಹೇಳಿದ್ರೆ ಗೆರೆ ಹೇಳ್ಕೊಟ್ರು, ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇದೀನಿ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ 12 ಡಿವೈಡೆಡ್ ಬೈ 6 ಮಾಡಿದ್ರೆ 6 ಒಂದ್ಲೆ 6 ಎರಡ್ಲೆ ನಮ್ದು ಆನ್ಸರ್ ಎಷ್ಟು ಬಂತಪ್ಪ ಅಂತಂದ್ ಹೇಳಿದ್ರೆ 2 ಅಂತ ಬಂತು. ಉಳಿದ್ ಬರ್ಕೊಡ್ರಿ 24 ಇಂಟು 2 ಮೈನಸ್ 40 ಪ್ಲಸ್ 20. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಯಾವ್ದು ಮಾಡ್ಬೇಕು, ಡಿವೈಡೆಡ್ ಬೈ ಆಯ್ತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇವಾಗ ಮಲ್ಟಿಪ್ಲಿಕೇಶನ್ ಚಿಹ್ನೆ ಎಲ್ಲೈತಿ, ಇಲ್ಲೈತಿ. ಇದನ್ನ ಸಾಲ್ವ್ ಮಾಡಿದಾಗ ನಮಗ್ ಬರ್ಬೇಕಲ್ಲ ಆನ್ಸರ್. 24 ಇಂಟು 2 ಎಷ್ಟಾಗತ್ತ ಸರ್, 48 ರೀ. 48 ಮೈನಸ್ 40 ಪ್ಲಸ್ 20. ನೆಕ್ಸ್ಟ್ ಯಾವ್ದು ಮಾಡ್ಬೇಕು ಸರ್, ಎಡಿಷನ್ ಮಾಡ್ಬೇಕ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಡಿಷನ್ ಮಾಡ್ಬೇಕು. ಎಡಿಷನ್ ಮಾಡ್ರಿ ನೋಡೋಣ, ಎಡಿಷನ್ ಮಾಡ್ರಿ. ಸೊ ಇದನ್ನ ನಾವ್ ಹೆಂಗ್ ಬರ್ಕೋತೀವಿ ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 40ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಮೈನಸ್ ಐತೆ. ಸೊ ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇವೆರಡನ್ನು ಕೂಡಿಸ್ಬೇಕು. 48 ಪ್ಲಸ್ 20 ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 68 ಆಗತ್ತ, ಮೈನಸ್ 40. ಸೊ ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 28 ಅಂತಂದ್ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಬಿ ಆಪ್ಷನ್ ಕರೆಕ್ಟ್ ಆಯ್ತು. ಸೊ ನಾನು ಅದಕ್ಕೆ ಹೇಳಿದ್ರು ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಇರೋದೇನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಬೇಕು. ಸೊ ಇಷ್ಟೆಲ್ಲ ಕೇಳಿಸ್ಕೊಂಡ್ರಲ್ಲ, ಇವಾಗ ನೀವು ಟ್ರೈ ಮಾಡ್ರಿ. ನಿಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ 1 ನಿಮಿಷ ಟೈಮ್, 1 ನಿಮಿಷ ಟೈಮ್ ಐತೆ. 2 ಸೈನ್ ಗಳನ್ನ ಚೇಂಜ್ ಮಾಡಿ ಯಾವ್ದು ಆನ್ಸರ್ ಬರುತ್ತೆ ಅಂತಂದ್ ಹೇಳ್ರಿ. ಸೊ ನೆಕ್ಸ್ಟ್ ಟ್ರೈ ಮಾಡ್ರಿ. ಟ್ರೈ ಮಾಡ್ರಿ ನೋಡ. ಎಲ್ರು ಸಾಲ್ವ್ ಮಾಡ್ರಿ ಅಂತಂದ್ ಹೇಳಿದ್ರೆ ಇದನ್ನ ನಾನು ಸಾಲ್ವ್ ಮಾಡಂಗಿಲ್ಲ. ಸೊ ನೀವು ಆನ್ಸರ್ ಯಾವ್ದು ಹೇಳ್ತಿರಲ್ಲ ಅದನ್ನ ಆ ಆಪ್ಷನ್ ಒಂದೇನಪ್ಪಾ ಅಂತಂದ್ ಹೇಳಿ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಯಾವ್ದು ಆನ್ಸರ್ ಬರುತ್ತೆ ಇಲ್ಲಿ ಚೆಕ್ ಮಾಡ್ರಿ, ಎಲ್ಲಾನು ಚೆಕ್ ಮಾಡ್ರಿ, ಆರಾಮಾಗಿ ಚೆಕ್ ಮಾಡ್ರಿ. ಸೊ ಡಿವೈಡೆಡ್ ಬೈ ಬರ್ಲಿಲ್ಲ, ಒಂದ್ ಟೈಮ್ ಆನ್ಸರ್ ಇಲ್ರಿ ಸರ್ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಆಪ್ಷನ್ ಚೆಕ್ ಮಾಡ್ಬೇಕು. ನಮ್ ಟ್ರಿಕ್ ಹೆಂಗ್ ವರ್ಕ್ ಆಗತ್ತೆ ಅಂತಂದ್ ಹೇಳಿದ್ರೆ 70% ಎಲ್ಲಾ ಟೈಮಲ್ಲಿ ಕರೆಕ್ಟ್ ಆಗುತ್ತೆ. ಒಂದ್ 30% ಅಲ್ಲಿ ನಾವ್ ಎಲ್ಲಾನು ಚೆಕ್ ಮಾಡ್ಕೋಬೇಕು. ಎಸ್, ಆನ್ಸರ್ ಹೇಳ್ರು. ಸೊ ಫಸ್ಟ್ ಆಪ್ಷನ್ ಬರುತ್ತೇನ್ರಿ, ಇದನ್ನಾದ್ರೂ ಹೇಳ್ರಿ. ಫಸ್ಟ್ ಆಪ್ಷನ್ ಎಲ್ರು ಚೆಕ್ ಮಾಡಿದಿರಿ, ಫಸ್ಟ್ ಆಪ್ಷನ್ ಬರುತ್ತಾ? ಯಾಕಂದ್ರೆ ಡಿವೈಡೆಡ್ ಬೈ ಐತಿ ಅದರಿಂದ ಮಾಡಕತ್ತೀರಿ. ಫಸ್ಟ್ ಆಪ್ಷನ್ ಬರುತ್ತಾ? ಬರಂಗಿಲ್ಲ. ವೆರಿ ಗುಡ್. ಫಸ್ಟ್ ಆಪ್ಷನ್ ಬರಂಗಿಲ್ಲ. ಇಲ್ಲಿ ಸೈಡ್ ಹಾಕೊಂಡಿರಿ. ಫಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಬರಂಗಿಲ್ಲ. ಸೆಕೆಂಡ್ ಆಪ್ಷನ್ ಚೆಕ್ ಮಾಡಕತ್ತೀರಿ. ಸೆಕೆಂಡ್ ಆಪ್ಷನ್ ಚೆಕ್ ಮಾಡ್ರಿ. ಫಸ್ಟ್ ಆಪ್ಷನ್ ಬರಂಗಿಲ್ಲ ಅಂತಂದ್ ಹೇಳ್ರಿ, ಮತ್ ಫಸ್ಟ್ ಆಪ್ಷನ್ ಹೇಳ್ತಿರಲ್ರು. ಸೊ ನಾನ್ ಮಾತಾಡೋದೆಲ್ರು ಕ್ಲಿಯರ್ ಆಗಿ ಕಾಣಿಸ್ತಿದೆಯಲ್ಲ ಸರ್, ಕೇಳಿಸ್ತಿದೆಯಲ್ಲ? ಇದು ಪೇಜ್ ಎಲ್ಲ ಕಾಣಿಸ್ತೈತಲ್ಲ? ಓಕೆ, ಡನ್. ಸೊ ಫಸ್ಟ್ ಆಪ್ಷನ್ ಬರಂಗಿಲ್ಲ ಅಂತಂದ್ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ನಾನ್ ಮಾಡ್ಲಾ ನೋಡೋಣ, ಇದು ಬರುತ್ತಾ ಇಲ್ಲ ಅಂತಂದ್ ಹೇಳಿ. ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ ಹೇಳಿದ್ರೆ ಇಂಟು ಇದ್ದಲ್ಲಿ ಮಲ್ಟಿಪ್ಲಿಕೇಶನ್ ಗುಣಾಕಾರ ಚಿಹ್ನೆ ಇದ್ದಲ್ಲಿ ಏನ್ ಮಾಡಿ ಬರಿಬೇಕು, ಪ್ಲಸ್ ಅಂತ ಬರಿಬೇಕು. ಅದಾದ ನಂತರ ಪ್ಲಸ್ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಏನಂತ ಬರಿಬೇಕು, ಗುಣಾಕಾರ ಬರಿಬೇಕಾ? ಎಸ್, ಟ್ರೈ ಮಾಡ್ರಿ ನೋಡೋಣ. 24 ಇಂಟು 72. ಅದಾದ ನಂತರ ನೆಕ್ಸ್ಟ್ ಏನು, ಡಿವೈಡೆಡ್ ಬೈ 12. ಅದಾದ ನಂತರ ನೆಕ್ಸ್ಟ್ ಪ್ಲಸ್ 36 ಮೈನಸ್ 12 ಅಂತಂದೈತೆ. ಸೊ ನಮ್ಗೆ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನ್ ಮಾಡ್ಬೇಕು, ಬ್ರಕೆಟ್ಸ್ ಗಳು ಯಾವ್ದಾದ್ರು ಇದಾವೆ ನೋಡ್ಬೇಕು. ಬ್ರಕೆಟ್ಸ್ ಓಕೆ, ಡಿ ಬರಂಗಿಲ್ಲಪ್ಪ. ಓಕೆ, ವೆರಿ ಗುಡ್. ಬ್ರಕೆಟ್ಸ್ ಗಳು ಯಾವ್ದಾದ್ರು ಇದಾವ? ಇಲ್ಲ ಸರ್. ಆಫ್ ಸ್ಕ್ವೇರ್ ಈ ತರ ಯಾವ್ದು ಇಲ್ಲ ಸರ್. ನೆಕ್ಸ್ಟ್ ಏನೈತಿ, ಡಿವಿಷನ್ ಅಂತಂದೈತಿ. ಡಿವಿಷನ್ ಮಾಡ್ಕೋಬೇಕು. ಡಿವಿಷನ್ ಮಾಡ್ರಿ ಇವ್ನ ಎರಡು. ಸೊ 72 ಡಿವೈಡೆಡ್ ಬೈ 12 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ, 12 ಒಂದ್ಲೆ 12 ಆರ್ಲೆ. ಸೊ ಇಲ್ಲಿ ನಮ್ದು ಆನ್ಸರ್ ಎಷ್ಟು ಬಂತಪ್ಪ ಅಂತಂದ್ ಹೇಳಿದ್ರೆ 6 ಬಂತು. 24 ಇಂಟು 6 ಪ್ಲಸ್ 36 ಮೈನಸ್ 12. ಈಗ ನಮ್ ನೆಕ್ಸ್ಟ್ ಏನು, ಡಿವೈಡೆಡ್ ಬೈ ಆದ ನಂತರ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಚಿಹ್ನೆ ಐತೆ. ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ, 2 ಮಲ್ಟಿಪ್ಲಿಕೇಶನ್ ಮಾಡಿದಾಗ 6 4 24, 6 2 12 ಪ್ಲಸ್ 2 14, 144 ಬಂತು.
ಅದಾದ ನಂತರ ನೆಕ್ಸ್ಟ್ ಎಷ್ಟು ಏನು ಉಳಿತು 36 ಮೈನಸ್ 12. ನೆಕ್ಸ್ಟ್ ಯಾವ್ದು ಮಾಡ್ಬೇಕ್ರಿ ಸರ್? ಪ್ಲಸ್ ಮಾಡ್ಬೇಕ್ರಿ. ಪ್ಲಸ್ ಮಾಡ್ರಿ ಎಷ್ಟು ಬರುತ್ತೆ ನೋಡ್ರಿ ಇದು 144 ಪ್ಲಸ್ 36 ಮಾಡ್ರ 6 4 10 4 3 7 8 180 ಆಯ್ತು. 180 ಮೈನಸ್ 12 ಮಾಡ್ರೆ ಎಷ್ಟು ಬರುತ್ತೆ ನೋಡ್ರಿ? ಎಸ್ ವೆರಿ ಗುಡ್ 168 ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಯ್ತಲ್ರ? ಎಷ್ಟು ಟೈಮ್ ತಗೊಂಡ್ರದ? ಎಸ್ ನೆಕ್ಸ್ಟ್ ಒಂದ್ ಸಾಲ್ವ್ ಮಾಡ್ತೀರಿ. ನೆಕ್ಸ್ಟ್ ನೋಡ್ರಿ, ಒಂದೊಂದ್ ಸಾರಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಲಕ್ ಎಲ್ಲಾದ್ರೂ ಸರಿ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ರೀತಿ ಕೊಟ್ಬಿಡ್ತಾನ. ನಿಮ್ದು ಲಕ್ ಎಲ್ಲಾದ್ರೂ ಸರಿ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ರೀತಿ ಕೊಟ್ಬಿಡ್ತಾನ. ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಕೆಲವೊಂದ್ ಜನ ಎ ಆಪ್ಷನ್ ಮಾಡ್ರಿ, ಕೆಲವೊಂದ್ ಜನ ಬಿ ಆಪ್ಷನ್ ತಗೊಳ್ರಿ, ಕೆಲವೊಂದ್ ಜನ ಸಿ ತಗೊಳ್ರಿ, ಕೆಲವೊಂದ್ ಜನ ಡಿ ತಗೊಳ್ರಿ. ಸೊ ಎಲ್ಲಾ ಆಪ್ಷನ್ ಚೆಕ್ ಮಾಡ್ರಿ. ಸೊ ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಸ್ಟಾರ್ ಐತಲ್ಲ, ಈ ತರ ಸ್ಟಾರ್ ಐತಲ್ಲ, ಫಸ್ಟ್ ಒನ್ ಹಾಕೋಬೇಕು. ನಾನು ಬರ್ದ್ ತೋರಿಸ್ತೀನಿ ನೋಡ್ರಿ. 420 ಫಸ್ಟ್ ಆಪ್ಷನ್ ಎ ಟ್ರೈ ಮಾಡ್ತೀನಿ. ಇಂಟು ಐತಲ್ಲ, ಅಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಈಕ್ವಲ್ ಬರಿಬೇಕು. ನೆಕ್ಸ್ಟ್ 42, ಅದಾದ ನಂತರ ನೆಕ್ಸ್ಟ್ ಚಿಹ್ನೆ ಏನೈತಿ ಪ್ಲಸ್ ಅಂತಂದೈತೆ. ಆಮೇಲೆ 10, ಆಮೇಲೆ ನೆಕ್ಸ್ಟ್ ಚಿಹ್ನೆ ಯಾವ್ದೈತಿ ಗುಣಾಕಾರ ಐತೆ. ಅದಾದ ನಂತರ ನೆಕ್ಸ್ಟ್ 2, ಅದಾದ ನಂತರ ನೆಕ್ಸ್ಟ್ ಇದು ಇದ್ದಲ್ಲಿ ಸ್ಟಾರ್ ಇದ್ದಲ್ಲಿ ಏನೈತಿ ಡಿವೈಡೆಡ್ ಬೈ ಐತೆ. ಆಮೇಲೆ 102 ಇಲ್ಲೇನಪ್ಪಾ ಅಂತಂದ್ರೆ ಈಕ್ವಲ್ ಐತಲ್ಲ. ಸೊ ನಾವು ಈ ಕಡೆದ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ಬೇಕಪ್ಪ ಅಂತಂದ್ರೆ 420 ಬರ್ಬೇಕು. ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಬರ್ ತೋರಿಸ್ತೀನಿ ನೋಡ್ರಿ, ಟ್ರೈ ಮಾಡ್ರಿ. ಇದು ಬರುತ್ತಿಲ್ಲ ನೋಡ್ರಿ ಸೆಕೆಂಡ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನೈತಿ 420. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಫಸ್ಟ್ ಸ್ಟಾರ್ ಇದ್ದಲ್ಲಿ ಇಂಟು ಐತಿ. ಅದಾದ ನಂತರ ನೆಕ್ಸ್ಟ್ ಎಷ್ಟೈತಿ 42 ಐತಿ. ಆಮೇಲೆ ನೆಕ್ಸ್ಟ್ ಇಂಟು ಏನೈತಪ್ಪ ಅಂತಂದ್ರೆ ಇಂಟು ಆದ ನಂತರ ಡಿವೈಡೆಡ್ ಬೈ ಐತೆ. ಆಮೇಲೆ ಮುಂದೆ 10 ಅಂತಂದೈತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈಕ್ವಲ್ ಐತೆ. ಆಮೇಲೆ ಇಂಟು 2. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ಪ್ಲಸ್ ಐತೆ. ಆಮೇಲೆ 102 ನೋಡ್ರಿ. ಇದನ್ನ ಆಮೇಲೆ ಇದನ್ನ ಸಾಲ್ವ್ ಮಾಡಿದಾಗ ಇವೇನಪ್ಪಾ ಅಂತಂದ್ ಹೇಳಿದ್ರೆ ಇವೆರಡುದ್ರದ್ದು ಆನ್ಸರ್ ಸೇಮ್ ಬರ್ಬೇಕು. ಟ್ರೈ ಮಾಡ್ರಿ, ಬಿ ಆಪ್ಷನ್ ಕರೆಕ್ಟ್ ಆಗತ್ತೇನಾ? ಆಮೇಲೆ ನೆಕ್ಸ್ಟ್ ಸಿ ಆಪ್ಷನ್ ಬರ್ ತೋರಿಸ್ತೀನಿ ನೋಡ್ರಿ. 420 ಡಿವೈಡೆಡ್ ಬೈ 42. ನೆಕ್ಸ್ಟ್ ಚಿಹ್ನೆ ಏನೈತಿ ಪ್ಲಸ್ ಐತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 10 ಈಕ್ವಲ್. ಆಮೇಲೆ 2 ಇಂಟು ಏನಪ್ಪಾ ಅಂತಂದ್ ಹೇಳಿದ್ರೆ 102. ಇದನ್ನ ಸಾಲ್ವ್ ಮಾಡಿದಾಗ ಇದ್ರ ಆನ್ಸರ್ ಎರಡು ಈಕ್ವಲ್ ಬರಬೇಕು. ಅವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿ ಆಪ್ಷನ್ ಕರೆಕ್ಟ್ ಆಗತ್ತ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಆಪ್ಷನ್ ನೋಡ್ರಿ 420 ಲಾಸ್ಟ್ ಆಪ್ಷನ್ ಡಿ. 420 ಡಿವೈಡೆಡ್ ಬೈ 42. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ ಇಂಟು ಐತಿ. ಆಮೇಲೆ ನೆಕ್ಸ್ಟ್ 10, ಆಮೇಲೆ ಪ್ಲಸ್ 2. ಅದಾದ ನಂತರ ಲಾಸ್ಟ್ ಈಕ್ವಲ್ ಐತಿ 102. ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ 102 ಬರ್ಬೇಕು. ಯಾವ್ದು ಆನ್ಸರ್ ಕರೆಕ್ಟ್ ಬರುತ್ತೆ ಇಲ್ಲಿ? ಫಸ್ಟ್ ಏನ್ ಮಾಡ್ರಪ್ಪ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಇರೋದ್ ಮಾಡ್ರಿ. ಮಾಡ್ತೀರಾ ಎಲ್ರು? ಓಕೆ, ಡಿ ಆನ್ಸರ್. ಓಕೆ, ಫಸ್ಟ್ ಡಿವೈಡೆಡ್ ಬೈ ಇದ್ ಮಾಡ್ರಿ. ಎಲ್ಲೆಲ್ಲಿ ಡಿವೈಡೆಡ್ ಬೈ ಅದಾವಲ್ಲ ಡಿವೈಡೆಡ್ ಬೈ ಮಾಡ್ರಿ. ಆಮೇಲೆ ಇಂಟು ಮಾಡ್ರಿ. ಆಮೇಲೆ ಪ್ಲಸ್ ಮಾಡ್ರಿ. ನಿಮ್ಗೆ ಆನ್ಸರ್ ಬಂದ್ಬಿಡತ್ತೆ. ಎಸ್, ಆಪ್ಷನ್ ಡಿ ಕರೆಕ್ಟ್ ಆಗತ್ತಾ? ಸಾಲ್ವ್ ಮಾಡಿಬಿಡೋಣ ಅದನ್ನ. ನಾನು ಎಲ್ರು ಆಪ್ಷನ್ ಡಿ ಹೇಳಕತ್ತೀರಿ. ಆಪ್ಷನ್ ಡಿ ಎಷ್ಟು ಸಾಲ್ವ್ ಮಾಡ್ಲೆ? ಎಲ್ರಿಗೂ ಆಪ್ಷನ್ ಬಂತೇನ್ರೋ ಡಿ? ನೋಡ, ಆಪ್ಷನ್ ಡಿ ಅಂತಂದ್ ಹೇಳಿದ್ರಿ. ಫಸ್ಟ್ ಏನ್ ಮಾಡ್ಬೇಕು ಸರ್? ನಾವು ಡಿವೈಡೆಡ್ ಬೈ ಇದ್ ಮಾಡ್ಬೇಕ್ರಿ. ಸೊ 420 ಡಿವೈಡೆಡ್ ಬೈ 42 ಅಂದ್ರೆ ಎಷ್ಟಾಗತ್ತೆ? 42 ಒಂದ್ಲೆ 42 ಹತ್ಲೆ 420 ಆಗತ್ತ. 10 ಆಮೇಲೆ ಉಳಿದದ್ದೇನಿತ್ತು ಇಂಟು 10 ಆಮೇಲೆ ಪ್ಲಸ್ 2. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 10 ಇಂಟು 10 ಎಷ್ಟು? 100 ಪ್ಲಸ್ 2. ಅದಾದ ನಂತರ ಸಾಲ್ವ್ ಮಾಡ್ರಿ. 102 ಆನ್ಸರ್ ಡೈರೆಕ್ಟ್ ಆಗಿ ಬರುತ್ತ. ಕ್ಲಿಯರ್ ಎಲ್ರಿಗೂ? ನಿಮ್ಗೆ ಏನ್ ತಿಳಿವತ್ ಹೇಳ್ರಪ್ಪ? ಏನ್ ತಿಳಿವತ್ತು? ಡಿವೈಡೆಡ್ ಬೈ ಮಾಡಕ್ ಬರುವತ್ತು, ಇಂಟು ಮಾಡಕ್ ಬರುವತ್ತು, ಪ್ಲಸ್ ಮಾಡಕ್ ಬರುವತ್ತು, ಏನ್ ತಿಳಿವತ್ತು? ಇಲ್ಲಿ ನೋಡ್ರಪ್ಪ, ಯಾರಿಗಿನ್ನೂ ಅರ್ಥ ಆಗಿಲ್ಲ. ಕ್ವಶನ್ ಏನ್ ಕೊಟ್ಟಿದಾರಪ್ಪ ಅಂತಂದ ಹೇಳಿದ್ರೆ ಎರಡು ಚಿಹ್ನೆಗಳನ್ನ ಬದಲಾಯಿಸಿದರೆ ಯಾವುದಾದದು ಎರಡು ಚಿಹ್ನೆಗಳನ್ನ ಬದಲಾಯಿಸಿದ್ರೆ ಈ ಇಕ್ವೇಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಸರಿ ಹೋಗುತ್ತಾ ಅಂತಂದ ಹೇಳಿ ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎದಲ್ಲಿ ಏನೈತೆ ಅಂದ್ರೆ ಡಿವೈಡೆಡ್ ಬೈ ಆಮೇಲೆ ನೆಕ್ಸ್ಟ್ ಇಂಟು ಅಂತಂದೈತೆ. ಇಲ್ಲಿ ಎಲ್ಲಿ ಡಿವೈಡೆಡ್ ಬೈ ಇರುತ್ತಲ್ಲ
ಇಲ್ಲಿ ನೋಡ್ರಿ, ಡಿವೈಡೆಡ್ ಬೈ ಎಲ್ಲೈತಿ, ಇಲ್ಲೈತಿ. ಭಾಗಾಕಾರ ಇಲ್ಲೈತಿ. ಭಾಗಾಕಾರ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲೈತಿ. ಸೊ ಇಲ್ಲೇನ್ ಬರಿಬೇಕಪ್ಪ ಅಂತಂದ ಹೇಳಿದ್ರೆ ಸ್ಲೋ ಆಗಿ ಹೇಳ್ಬೇಕಾ? ಓಕೆಪ್ಪ, ಇದೊಂದ್ ಸಾರಿ ನಾನು ಸ್ಲೋ ಆಗಿ ಹೇಳ್ತೀನಿ, ನೆಕ್ಸ್ಟ್ ಅರ್ಥ ಮಾಡ್ಕೊಬೇಕು. ನೋಡ್ರಿ, ಇಲ್ಲಿ ಎರಡು ಚಿಹ್ನೆಗಳನ್ನ ಏನ್ ಆಪ್ಷನ್ದಾಗ ಏನ್ ಕೊಟ್ಟಿದಾನಲ್ಲ ಅದ್ರಲ್ಲಿರೋ ಎರಡು ಚಿಹ್ನೆಗಳನ್ನ ಬದಲಾಯಿಸ್ತಂತಂದ ಹೇಳಿದ್ರೆ ಈ ಇಕ್ವೇಶನ್ ಏನೈತಲ್ಲ ಅದು ಕರೆಕ್ಟ್ ಆಗಿರ್ಬೇಕು. ಸೊ ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನಾನು ಜೂಮ್ ಮಾಡ್ತೀನಿ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಯಾರಿಗ ಅರ್ಥ ಆಗಿಲ್ಲ, ಫಸ್ಟ್ ಆಪ್ಷನ್ ಒಳಗಡೆ ಏನೈತಿ ಪ್ರತಿಯೊಬ್ರು ಆನ್ಸರ್ ಮಾಡಿ. ಫಸ್ಟ್ ಆಪ್ಷನ್ ಒಳಗಡೆ ಏನೈತಿ? ಡಿವೈಡೆಡ್ ಬೈ ಐತಿ, ಭಾಗಾಕಾರ ಐತಿ, ಆಮೇಲೆ ಗುಣಾಕಾರ ಚಿಹ್ನೆಗಳಿದಾವ. ಇವನ್ ಏನ್ ಕೊಟ್ಟಿದಾನಪ್ಪ ಅಂತಂದ ಹೇಳಿದ್ರ ಭಾಗಾಕಾರ ಚಿಹ್ನೆ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಗುಣಾಕಾರ ಮಾಡ್ಬೇಕು. ಗುಣಾಕಾರ ಚಿಹ್ನೆ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಅಂದ್ರೆ ನೀವು ಅದಲ್ ಬದಲಾಗ್ಬೇಕು. ನಿಮ್ಮ ಅಣ್ಣ ಇವ್ರು ನೀವಿಬ್ರು ಏನಂತಂದ ಹೇಳಿದ್ರೆ ಅದಲ್ ಬದಲಾಗಿ ನಿಂತ್ಕೋಬೇಕು. ಹಂಗಂದ್ರ ಜಸ್ಟ್ ಚಿಹ್ನೆಗಳನ್ನ ನೋಡ್ಕೋಬೇಕಷ್ಟ. ಇಲ್ಲಿ ಏನೈತಿ? ಭಾಗಾಕಾರ ಗುಣಾಕಾರ ಐತಿ. ಸೊ ನಾವೇನ್ ಮಾಡೋಣ, ಫಸ್ಟ್ ಇದ್ರಲ್ಲಿ ನೋಡೋಣ ಭಾಗಾಕಾರ ಗುಣಾಕಾರ ಐತಿ. ಸರ್ ಇಲ್ಲಿ ಭಾಗಾಕಾರ ಚಿಹ್ನೆ ಐತ್ರಿ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಗುಣಾಕಾರ ಐತ್ರಿ. ನಾವೇನ್ ಮಾಡ್ಬೇಕು? ಭಾಗಾಕಾರ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಗುಣಾಕಾರ ಚಿಹ್ನೆಯನ್ನ ಬರಿಬೇಕು. ಗುಣಾಕಾರ ಚಿಹ್ನೆ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಭಾಗಾಕಾರ ಚಿಹ್ನೆಯನ್ನ ಬರಿಬೇಕು. ಸೊ ಅವಾಗ ನಮ್ಗೆ ಏನಾಗತ್ತ? ಫಸ್ಟ್ ಆಪ್ಷನ್ದು 81 ಪ್ಲಸ್ 3 ಇಂಟು ಏನಪ್ಪಾ ಅಂತಂದ ಹೇಳಿದ್ರೆ ಇದು ಹಳೇದ್ ಬಿಡೋದು, ಹೊಸಾದ್ ಬರ್ಕೊಂಡೇವಲ್ಲ ಅದ್ರಲ್ಲಿ ಬದಲಾಗಿರೋದು ಅದನ್ನ ಬರ್ಕೋಬೇಕು. ಇಂಟು 27, ಆಮೇಲೆ -8, ಅದಾದ ನಂತರ ಡಿವೈಡೆಡ್ ಬೈ 24. ಇದನ್ನೆಲ್ಲಾ ಸಾಲ್ವ್ ಮಾಡಿದ್ರೆ ಇಲ್ಲಿ ಈಕ್ವಲ್ ಐತಲ್ಲ, ಈಕ್ವಲ್ ಆದ ನಂತರ ಏನ್ ಬಂದೈತಿ? 25 ಬಂದೈತಲ್ಲ. ನಾವ್ ಇದನ್ನೆಲ್ಲಾ ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಬರ್ಬೇಕು? 25 ಬರ್ಬೇಕು. ಸೊ ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನೆಲ್ಲಾ ಸಾಲ್ವ್ ಮಾಡ್ಬೇಕು. ಬಟ್ ಆದ್ರೆ ನಮಗ್ ಬೋರ್ಡ್ ಮಾಸ್ ರೂಲ್ ಏನ್ ಹೇಳುತ್ತ? ಬೋರ್ಡ್ ಮಾಸ್ ರೂಲ್ ಏನ್ ಹೇಳುತ್ತೆ? ಹಿಂಗ್ ಸಾಲ್ವ್ ಮಾಡಕ್ ಬರಂಗಿಲ್ಲ ಡೈರೆಕ್ಟ್ ಆಗಿ. ಸರ್ 81 ಪ್ಲಸ್ 3 ಎಷ್ಟು ಅಂತಂದ ಹೇಳಿದ್ರೆ ಸರ್ 84 ಆಗತ್ತೆ. ಹಿಂಗ್ ಮಾಡಕ್ ಬರಂಗಿಲ್ಲ. ಅದ್ರಲ್ಲಿ ಒಂದು ರೂಲ್ ಐತೆ, ಬೋರ್ಡ್ ಮಾಸ್ ರೂಲ್. ಬೋರ್ಡ್ ಮಾಸ್ ರೂಲ್ ಏನ್ ಹೇಳುತ್ತೆ? ಈ ತರ ಬ್ರಕೆಟ್ಸ್ ಗಳನ್ನ ಇರೋದನ್ನ ಫಸ್ಟ್ ಸಾಲ್ವ್ ಮಾಡ್ಬೇಕು ಅಂತಂದ ಹೇಳಿ. ಈ ಕ್ವಶನ್ ಅಲ್ಲಿ ಎಲ್ಲಾದ್ರೂ ನಿಮಗ್ ಬ್ರಕೆಟ್ಸ್ ಗಳು ಕಾಣಿಸ್ತಿದಾವ? ಆನ್ಸರ್ ಮಾಡಿ. ನಿಮ್ಗೆಲ್ಲಾದ್ರೂ ಬ್ರಕೆಟ್ ಗಳು ಕಾಣಿಸ್ತಿದಾವ? ಇಲ್ಲಿ ಕಾಣಿಸ್ತಿದಾವ? ಇಲ್ಲ ನೋಡ್ರಪ್ಪ, ನಾನ್ ನಿಮಗೆ ಸ್ಲೋ ಆಗಿ ಹೇಳ್ತಿದ್ದೇನೆ ಅಂತಂದ ಹೇಳಿದ್ರೆ ನಿಮ್ ಕಡೆಯಿಂದ ಆನ್ಸರ್ ಬರ್ಬೇಕು. ಎಸ್ ಇಲ್ಲ ನಿಮ್ಗೆ ಇಂಥ ಚಿಹ್ನೆಗಳಿದಾವ, ಈ ತರ ರಿಯಾಕ್ಷನ್ ಗಳಿದಾವ, ಅವನಾದ್ರೂ ಹಾಕ್ರಿ. ನಿಮ್ಗೆ ಟೈಪ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬ್ರಕೆಟ್ಸ್ ಗಳು ಇಲ್ಲ. ಸದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಕ್ವೇರ್ ಆಗಿರೋದು ಅಥವಾ ಕ್ಯೂಬ್ ರೂಟ್ ಮಾಡೋದು ಅಂತವೆಲ್ಲ ಏನಾದ್ರು ಇದಾವ? ಯಾವ್ದು ಇಲ್ಲಿ ನನಗೇನಂತಂದ ಹೇಳಿದ್ರೆ ಕಾಣಿಸ್ತಾ ಇಲ್ಲ. ಕ್ಲಿಯರ್? ಅವನೆಲ್ಲೋದ ಭಜಂತ್ರಿ? ಅರ್ಥ ಆಗ್ತಿದೆಯನ್ರ? ಎಸ್. ಸದಾದ ನಂತರ ನೆಕ್ಸ್ಟ್ ಇರೋದೇನಪ್ಪಾ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಐತೆ. ಡಿವೈಡೆಡ್ ಬೈ ಇರೋದನ್ನ ನಾನು ಫಸ್ಟ್ ಸಾಲ್ವ್ ಮಾಡ್ಬೇಕು. ಸೊ ಇಲ್ಲಿ ಏನೈತಿ? 8 ಡಿವೈಡೆಡ್ ಬೈ 24 ಮಾಡ್ಬೇಕು. 8 ಒಂದ್ಲೆ 8 ಮೂರ್ಲೆ. ಸೊ ಇಲ್ಲಿ ನಾನು ನೋಡ್ರಿ -1/3 ಆನ್ಸರ್ ಬರುತ್ತೆ. ಸೊ ಹಂಗಾಯ್ತು ಅಂತಂದ ಹೇಳಿದ್ರೆ ಈ ತರ ಬಂತು ಅಂತಂದ ಹೇಳಿದ್ರೆ ಇದು ನಮ್ಗೆ ಆನ್ಸರ್ ಆಗಂಗಿಲ್ಲ, ಅಂದ್ರೆ ಫಸ್ಟ್ ಆಪ್ಷನ್ ಆಗಂಗಿಲ್ಲ. ಸೇಮ್ ಅದೇ ತರ ನೆಕ್ಸ್ಟ್ ಆಪ್ಷನ್ ಅನ್ನು ಮಾಡ್ಬೇಕು ನಾವು. ಯಾವ್ದು ಆಪ್ಷನ್ ಕರೆಕ್ಟ್ ಆಗಿದ್ರು ಈ ಕ್ವಶನ್ಗೆ, ಆ ಆಪ್ಷನ್ ನಾನು ಸಾಲ್ವ್ ಮಾಡ್ತೀನಿ ಡೈರೆಕ್ಟ್ ಆಗಿ. ಎಲ್ರು ಸಾಲ್ವ್ ಮಾಡಿದಿರಿ? ಯಾವ ಆಪ್ಷನ್ ಕರೆಕ್ಟ್ ಆಗತ್ತ? ಎಲ್ರು ಸಾಲ್ವ್ ಮಾಡಿದಿರಿ? ಫಸ್ಟ್ ಆಪ್ಷನ್ ಆಗಂಗಿಲ್ಲ. BCD ಒಳಗಡೆ ಯಾವ ಆಪ್ಷನ್ ಆಗತ್ತ? ನಾ ಆಪ್ಷನ್ ಅನ್ನ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ ಹೇಳಿ ಸಾಲ್ವ್ ಮಾಡ್ತೀನಿ. ಆಪ್ಷನ್ ಬಿ ಆಗತ್ತಾ? ನೋಡ್ರಿ, ಸೊ ಆಪ್ಷನ್ ಬಿ ಅಂತಂದ ಹೇಳಿದ್ರೆ ಪ್ಲಸ್ ಮತ್ ಮೈನಸ್ ಎಲ್ಲೈತಿ? ಪ್ಲಸ್ ಇಲ್ಲೈತಿ, ಮೈನಸ್ ಇಲ್ಲೈತಿ. ಇವನ್ ಎರಡು ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಇದ್ದಲ್ಲಿ ಮೈನಸ್ ಬರಿಬೇಕು, ಮೈನಸ್ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪ್ಲಸ್ ಬರಿಬೇಕು. ಟ್ರೈ ಮಾಡ್ರಿ. 81 -3, ಅದಾದ ನಂತರ ನೆಕ್ಸ್ಟ್ ಹಂಗ ಬರ್ಕೊಂತ ಹೋಗೋದು. ಡಿವೈಡೆಡ್ ಬೈ 27, ಅದಾದ ನಂತರ +8 ಇಂಟು 24. ಇದನ್ನ ಸಾಲ್ವ್ ಮಾಡಿದ್ರೆ 25 ಬರ್ಬೇಕು. ಸೊ ಯಾರೋ ಆನ್ಸರ್ ಹೇಳಿದ್ರು, ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ಸಿ ಆಗತ್ತ. ಸಿ ಆಗತ್ತಾ? ಟ್ರೈ ಮಾಡೋಣ. ಸೊ ನೋಡ್ರಿ, ಸಿ ದಲ್ಲಿ ಏನ್ ಕೊಟ್ಟಿದಾನಪ್ಪ ಅಂತಂದ ಹೇಳಿದ್ರ ಯಾವ್ಯಾವ ಚಿಹ್ನೆಗಳನ್ನ ಅದ್ರಲ್ಲಿ ಬದಲು ಮಾಡ್ಕೊ ಅಂತಂದ ಹೇಳಿದಾನ? ಗುಣಾಕಾರ ಎಲ್ಲೈತಿ? ಇಲ್ಲೈತಿ. ಆಮೇಲೆ ಪ್ಲಸ್ ನ ಚೇಂಜ್ ಮಾಡ್ಕೊ ಅಂತಂದ್ ಹೇಳಿದಾನ. ಸೊ ಪ್ಲಸ್ ಇದ್ದಲ್ಲಿ ಏನ್ ಬರಿಬೇಕು? ಗುಣಾಕಾರ ಬರಿಬೇಕು. ಗುಣಾಕಾರ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪ್ಲಸ್ ಬರಿಬೇಕು. ಬರ್ಕೋತೀನಿ ನೋಡ್ರಿ. 81 ಇಂಟು 3, ಅದಾದ ನಂತರ ನೆಕ್ಸ್ಟ್ ಡಿವೈಡೆಡ್ ಬೈ 27. ಸೊ -8 ಪ್ಲಸ್ 24. ನಮ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಭಾಗಾಕಾರವನ್ನ ಮೊದಲು ಮಾಡ್ಬೇಕು. ಭಾಗಾಕಾರ ಮಾಡ್ರಿ. 3 ಡಿವೈಡೆಡ್ ಬೈ 27 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 3 ಒಂದ್ಲೆ 3 9.
ಸೊ ಇದನ್ನ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂತಪ್ಪ ಅಂತಂದ್ ಹೇಳಿದ್ರೆ 1/9 ಬಂತು. ಆನ್ಸರ್ ಎಷ್ಟು ಬಂತು? 1/9. 81 ಇಂಟು 1/9 -8 ಪ್ಲಸ್ 24. ನೆಕ್ಸ್ಟ್ ನಮ್ಗೆ ಏನೈತೆ ಸರ್? ಗುಣಾಕಾರ ಮಾಡ್ಬೇಕ್ರಿ. ಗುಣಾಕಾರ ಒಂದೈತೆ, ಭಾಗಾಕಾರ ಆದ ನಂತರ ನೆಕ್ಸ್ಟ್ ಗುಣಾಕಾರ ಮಾಡ್ಬೇಕು. 9 9 9. ಸೊ 9 - 8 ಪ್ಲಸ್ 24 ಆಗತ್ತ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಸರ್? ಪ್ಲಸ್ ಮಾಡ್ಬೇಕು. ಸೊ ಇಲ್ಲಿ -8 ಐತಲ್ಲ, ಇದನ್ನ ಮಾಡಕ್ ಬರಂಗಿಲ್ಲ. ಸೊ ಉಳಿದಿದ್ದು ಪ್ಲಸ್ ಯಾವ್ದೈತಿ? ಇಲ್ಲಿ ನೋಡ್ರಿ, 9 ಮುಂದೆನು ಪ್ಲಸ್ ಐತೆ. ಈ 9 ಪ್ಲಸ್ ಯಾವ್ದ್ರ ಸಂಖ್ಯೆಗಳ ಹಿಂದೆ ಪ್ಲಸ್ ಇದಾವಲ್ಲ ಅವ್ನ್ ಕೂಡಿಸ್ಬೇಕು. ಸರ್ ಇದನ್ನ ಡೈರೆಕ್ಟ್ ಆಗಿ ಇಲ್ಲೇ ಕೂಡಿಸ್ಬೋದಲ್ರಿ ಅಂತಂದ್ ಬರಂಗಿಲ್ಲ. 8ರಿಂದ ಮೈನಸ್ ಐತ, 9ರಿಂದ ಪ್ಲಸ್ ಐತ, 24ರಿಂದ ಪ್ಲಸ್ ಐತ. ಸೊ ಯಾವ್ದನ್ನ 2 ಕೂಡಿಸ್ಕೋಬೇಕು ಇವಾಗ? 24 ಪ್ಲಸ್ 9ನ ಕೂಡಿಸ್ಕೋಬೇಕು. ಎಷ್ಟಾಗತ್ತ? 33 ಆಗತ್ತ. ಆಮೇಲೆ -8. ನಾವು 33ದಾಗ -8 ಮಾಡ್ರು ಅಂತಂದ್ ಹೇಳಿದ್ರ ನಮ್ಗೆ ಆನ್ಸರ್ ಎಷ್ಟು ಬರತ್ತಪ್ಪ ಅಂತಂದ್ ಹೇಳಿದ್ರೆ 25 ಬರುತ್ತ. ಕ್ಲಿಯರ್ ಎಲ್ರಿಗೂ? ಎಸ್, ಇವಾಗ ಮಾಡ್ರಿ, ಇದನ್ನ ಟ್ರೈ ಮಾಡ್ರಿ ನೋಡೋಣ. ಇದನ್ನ ಟ್ರೈ ಮಾಡ್ರಿ. ಯಾವ 2 ಚಿಹ್ನೆಗಳನ್ನ ಚೇಂಜ್ ಮಾಡಿದ್ರ? ನೀವು ಟೈಮ್ ತಗೊಳ್ರಿ. ನಿಮ್ಗೆ ಇನ್ನೂ ಯಾರಿಗ ಇನ್ನೂ ಕರೆಕ್ಟ್ ಆಗಿ ಅರ್ಥ ಆಗ್ತಿಲ್ಲಲ್ಲ, ನಾನು ಎಷ್ಟು ಸ್ಲೋ ಆಗಿ ಹೇಳ್ತೀನಲ್ಲ ಅಷ್ಟೇ ಸ್ಲೋ ಆಗಿ ಏನಂತಂದ್ ಹೇಳಿದ್ರೆ ಎಲ್ಲಾನು ಬರ್ಕೊಂತವ್ರಿ. ನೀವ್ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ 1-2 ಅವರ್ ಹಳೆ ವಿಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡ್ರಿ. ಫಸ್ಟ್ ಸ್ಟಾಪ್ ಮಾಡ್ರಿ ವಿಡಿಯೋ, ಕ್ವಶನ್ ನೋಡ್ರಿ, ನೀವು ಸಾಲ್ವ್ ಮಾಡ್ರಿ. ನಿಮ್ಗೆ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಕ್ವಶನ್ ಮತ್ತೆ ವಿಡಿಯೋ ನೋಡ್ರಿ. ಸೊ ಮತ್ತೆ ಅರ್ಥ ಮಾಡ್ಕೊಡ್ರಿ, ಮತ್ತೆ ನೀವು ಸಾಲ್ವ್ ಮಾಡ್ರಿ. ಎಲ್ಲ ಕಂಪ್ಲೀಟ್ ಆಗಿ ನಾನ್ ಬಿಡಿಸೋವರೆಗೂ ಸಾಲ್ವ್ ಮಾಡೋವರೆಗೂ ಕೂತ್ಕೊಳಕ್ ಹೋಗ್ಬೇಡ್ರಿ. ಎಸ್, ಕ್ಲಿಯರ್ ಎಲ್ರಿಗೂ? ಯಾವ್ದು ಆನ್ಸರ್ ಬರುತ್ತೆ ನೋಡ್ರಿ. ನಿಮ್ಗ ಹೇಳ್ತಿದ್ದೀನಪ್ಪ, SSC GD ಎಕ್ಸಾಮ್ ಒಳಗಡೆ, SSC GD ಎಕ್ಸಾಮ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಏನ್ ಆನ್ಸರ್ ಇರುತ್ತಲ್ಲ ಅದೇ ಜಾಸ್ತಿ ಇರುತ್ತೆ. ಡಿವೈಡೆಡ್ ಬೈ ಏನಿರುತ್ತಲ್ಲ ಅದೇ ಆನ್ಸರ್ ಜಾಸ್ತಿ ಇರುತ್ತೆ. ಬಟ್ ಅದ್ರ ನಾನು ಅಂತಾವ್ ಯಾವ ತಂದಿಲ್ಲ ಇವತ್ತು ಕ್ವಶನ್ಸ್ಗಳು. ಅಂತ ಯಾವ ಕ್ವಶನ್ಸ್ಗಳು ನಾನು ತಂದಿಲ್ಲ. ಯಾಕಂತಂದ್ ಹೇಳಿದ್ರೆ ನೀವೆಲ್ಲಾನು ಸಾಲ್ವ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕಂತಂದ್ ಹೇಳಿ ನಾನು ಬೇರೆ ಬೇರೆನೂ ತಗೊಂಡ್ ಬಂದಿದ್ದೀನಿ ಇವಾಗ ಕ್ವಶನ್ಸ್ಗಳು. ಬಟ್ ಅದ್ರ ನಾವು ಕ್ವಶನ್ ಪೇಪರ್ ಆಮೇಲೆ ಸಾಲ್ವ್ ಮಾಡ್ತೀವಿ. ಎಲ್ಲ ರೀಸನಿಂಗ್ ಮುಗಿದ ನಂತರ 1-2-3 ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಅವಾಗ ನಿಮ್ಗೆ ಗೊತ್ತಾಗತ್ತ. ಎಲ್ಲ ಡಿವೈಡೆಡ್ ಬೈ ಇರೋ ಆನ್ಸರ್ ಜಾಸ್ತಿ ಇರ್ತಾವ. ಇಲ್ಲಿ ಟ್ರಿಕ್ ವರ್ಕ್ ಆಗಂಗಿಲ್ರೋ, ಅದ್ ನೆನ್ಪಿಟ್ಕೊಳ್ರಿ. 70% ಟ್ರೈ ಮಾಡ್ರಿ, 30%. ಬಟ್ ಆದ್ರೆ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಚೇಂಜ್ ಐತಿ. ಇಲ್ಲಿ ಸ್ವಲ್ಪ ಎಲ್ಲಾನು ಸಾಲ್ವ್ ಮಾಡ್ಬೇಕು, ಎಲ್ಲಾನು ಚೆಕ್ ಮಾಡ್ಬೇಕು ನೀವು. ಪ್ರತಿಯೊಂದೇನಪ್ಪಾ ಅಂತಂದ್ರೆ ಆಪ್ಷನ್ಸ್ ಗಳನ್ನ ಚೆಕ್ ಮಾಡ್ಬೇಕು. ಕೆಲವು ಜನ A ಚೆಕ್ ಮಾಡ್ರಿ, ಕೆಲವು ಜನ B ಮಾಡ್ರಿ, ಕೆಲವು ಜನ C ಮಾಡ್ರಿ, ಕೆಲವು ಜನ D ಮಾಡ್ರಿ. ನೀವು ಮಾಡ್ರಿ ಅಂತಂದ್ ಹೇಳಿದ್ರೆ ನಂಗೆ ಬೇಗ ಬೇಗ ಇಲ್ಲಿ ಸಾಲ್ವ್ ಮಾಡಕ್ ಈಸಿ ಆಗತ್ತ. ಹಾ, ನಾನು ಹೆಂಗ್ ಹೇಳಿದನಲ್ಲ ಹಂಗ್ ಬರ್ಕೊಂಡ್ ಮಾಡ್ರೋ ಫಸ್ಟ್ಗೆ. ನೀವು ಬಾಳ ಏನಪ್ಪಾ ಅಂತಂದ್ ಹೇಳಿದ್ರೆ ವಿದ್ವಾಂಸರ ಆಗಕ್ ಹೋಗ್ಬೇಡ್ರಿ. ಮೈಂಡ್ ಅಲ್ಲಿ ಏನು ಇಟ್ಕೊಳಕ್ ಹೋಗ್ಬೇಡ್ರಿ. ಕ್ಲಾಸ್ ಇತ್ತು ಅಂತಂದ್ ಹೇಳಿದ್ರೆ ಮೈಂಡ್ ದಾಗ ಏನೂ ಇರೋಂಗಿಲ್ಲ. ಬೇರೆ ಯಾರು ಏನ್ ಬೇಕಾದ ಹೇಳಿದ್ರು ಕೂಡ ಏನು ತಲೆಯಾಗ ಇಟ್ಕೊಳಂಗಿಲ್ಲ. ಸೈಲೆಂಟ್ ಆಗಿ ಬಂದ್ ಕ್ಲಾಸ್ ಕೂತ್ಕೊಳ್ಳೋದು. ಇಷ್ಟೊತ್ತಕ ಟೈಮ್ ತಗೋತಿರಲ್ರೋ, ಯಾರಾದ್ರೂ ಆನ್ಸರ್ ಹೇಳ್ರಿ. ಸರ್ A ಬರಂಗಿಲ್ಲ, B ಬರಂಗಿಲ್ಲ, C ಬರಂಗಿಲ್ಲ, D ಬರಂಗಿಲ್ಲ, ಎಲಿಮಿನೇಷನ್ ಮೆಥಡ್ ಮಾಡ್ರಿ, ಆದ್ರೆ ತೆಗಿತಾನ ನಾನು. ಆಪ್ಷನ್ A ಬರುತ್ತಾ ಆನ್ಸರ್? A ಬರಂಗಿಲ್ಲ. ಓಕೆ, ಆಪ್ಷನ್ B. ಬರಂಗಿಲ್ಲ ಅಂತಂದ್ ಹೇಳಿದ್ರೆ ಇಂಥ ತಂಬ್ ಹಾಕ್ರೋ, ಇಂಥದಲ್ಲ. ಈ ತರ ತಂಬಿರತ್ ಹುಡುಕ್ಯಾಡ್ರಲ್ಲಿ, ಈ ತರದ್ ಇದು ಇಂಥದ್ ಹಾಕ್ರಿ ತಂಬ. ಬರಂಗಿಲ್ಲ ಇದು, ಇದು ಬರುತ್ತಿದ್. ಆಪ್ಷನ್ B ಬರಂಗಿಲ್ಲ. ನೆಕ್ಸ್ಟ್ ನೆಕ್ಸ್ಟ್ C. ಆಪ್ಷನ್ C, ಆಪ್ಷನ್ C, ಆಪ್ಷನ್ C ನು ಬರಂಗಿಲ್ಲ. ಓಕೆ, ಆಪ್ಷನ್ D ಬರುತ್ತಾ? ಓಕೆ, ಸಾಲ್ವ್ ಮಾಡ್ಲಾ ನೋಡ್ರಿ ಇವಾಗ ಎಲ್ರು. ಆಪ್ಷನ್ C ಒಳಗಡೆ ಏನಂತಂದ್ ಹೇಳಿದ್ರೆ ಪ್ಲಸ್ ಮತ್ತು ಗುಣಾಕಾರ ಇವೆರಡು ಏನಪ್ಪಾ ಅಂತಂದ್ರೆ ಚೇಂಜ್ ಮಾಡ್ಕೋಬೇಕು. ನನ್ ಫಸ್ಟ್ ನನ್ಗೆ ಅರ್ಥ ಆಗಂಗಿಲ್ಲ, ನಾನು ತುಂಬಾ ದಡ್ಡ ಇದ್ದೀನಿ. ಸೊ ಪ್ಲಸ್ ಚಿಹ್ನೆ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನೇನ್ ಬರಿಬೇಕು? ಇಂಟು ಅಂತ ಬರಿಬೇಕು. ಆಮೇಲೆ ನೆಕ್ಸ್ಟ್ ಇಂಟು ಎಲ್ಲೈತಿ, ಇಲ್ಲಿ ಏನಪ್ಪಾ ಅಂತಂದ್ರೆ ನಾನು ಪ್ಲಸ್ ಬರಿಬೇಕು. ಈಗ ನಾನು ಬರಿತೀನಿ ನೋಡ್ರಿ, 104. ಸೊ ಡಿವೈಡೆಡ್ ಬೈ 8 -24 ಪ್ಲಸ್ 5 ಇಂಟು 9. ಸೊ ಬರ್ಕೊಂಡೆ ನಂಗೆ ಆನ್ಸರ್ ಎಷ್ಟು ಬರಬೇಕು? = 34 ಬರಬೇಕು. ಸೊ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬಿಡಿಸ್ಕೊಂತ ಹೋದ್ರೆ ಬ್ರಾಕೆಟ್ಸ್ ಗಳಿಲ್ಲ, ಆಫ್, ಸ್ಕ್ವೇರ್ ಇಲ್ಲ. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿ ಡಿವಿಷನ್ ಮಾಡ್ಬೇಕು. ಸೊ 104 ಡಿವೈಡೆಡ್ ಬೈ 8 ಮಾಡಿದ್ರೆ ಎಷ್ಟಾಗತ್ತ? 104 ಡಿವೈಡೆಡ್ ಬೈ 8 ಮಾಡಿದ್ರೆ ಎಷ್ಟಾಗತ್ತ? ಎಷ್ಟು ಬರುತ್ತರು?
ಎಂಟೊಂದ್ಲೆ 8, 2 ಉಳಿತು, 8 ಮೂರ್ಲೆ 24, 13 ಬರುತ್ತಾ? ಎಸ್, ವೆರಿ ಗುಡ್. ಇದನ್ನ ಸಾಲ್ವ್ ಮಾಡಿದ್ರೆ ನಂಗೇನಪ್ಪಾ ಅಂತಂದಿದ್ರೆ 13 ಬತ್ತು. ಉಳಿದಿದ್ನೆಲ್ಲ ನಾನು ಹಂಗೆ ಬರ್ಕೊಂಡೆ, ಪ್ಲಸ್ 5 ಇಂಟು 9. ನೆಕ್ಸ್ಟ್ ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಗುಣಾಕಾರ ಚಿಹ್ನೆ ಐತೆ. ಸೊ ಇದನ್ನೆರಡು ಗುಣಾಕಾರ ಮಾಡಿದ್ರೆ ನಂಗೆ ಎಷ್ಟು ಬರುತ್ತಾ? 9 45 ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ನೋಡ್ರಿ, 24 ಮೈನಸ್ ಐತೆ, ಇದನ್ನ ಪ್ಲಸ್ ಮಾಡಕ್ ಬರಂಗಿಲ್ಲ ಇದ್ರ ಜೊತೆಗೆ. ಸೊ 13 ಹಿಂದೆ ಪ್ಲಸ್ ಐತೆ. ಸೊ ಅಂದ್ರೆ ಇವೆರಡು ನಾವೇನಪ್ಪಾ ಅಂತಂದ್ರೆ ಪ್ಲಸ್ ಮಾಡ್ಕೋಬೇಕು. 45 ಪ್ಲಸ್ 13 ಮಾಡ್ಕೊಂಡ್ರೆ ಎಷ್ಟಾಗತ್ತ? 58 ಆಗತ್ತ. 58 ಮೈನಸ್ 24 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನೋಡ್ರಿ? ಎಸ್, ವೆರಿ ಗುಡ್. 34 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಆನ್ಸರ್ ಬರುತ್ತ. ಅರ್ಥ ಆಯ್ತಾ ಎಲ್ರಿಗೂ ಹೆಂಗ್ ಬರುತ್ತೆ, ಹೆಂಗ್ ಮಾಡ್ದೆ ಅಂತಂದ್ ಹೇಳಿ? ಸ್ವಲ್ಪ ಟೈಮ್ ತಗೊಳುತ್ತ. ನಾವೇನು ಎಲ್ರು ಏನಂತಂದ್ ಹೇಳಿದ್ರೆ ಪಂಟ್ರಲ್ಲ. ನಾವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ದೇವ್ರ ಮಕ್ಕಳಲ್ಲ. ಹಿಂಗ್ 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 ಮಾಡಿದ ತಕ್ಷಣ ಹಿಂಗ್ ಬಂದ ತಕ್ಷಣ ಬರಾಕ್ ಎಲ್ರು ನಾವು ಮನುಷ್ಯರ, ತಪ್ಪುಗಳು ಜಾಸ್ತಿ ಆಗ್ತಾವ. ಫಸ್ಟ್ ಮಾಡೋದ್ನಾಗ ತಪ್ಪಾಗತ್ತ. ಒಂದ್ ಸಂಖ್ಯೆ ಬ್ಯಾರೆದ್ ಮಾಡಿರ್ತಿರೋ ಅಥವಾ ಚಿಹ್ನೆಗಳನ್ನ ಏನೋ ತಪ್ಪಾಗಿ ಬರ್ದಿರ್ತೀರಿ, ಆನ್ಸರ್ಸ್ ಗಳು ತಪ್ಪು ಬರ್ತಾವ. ಪರವಾಗಿಲ್ಲ, ಒಂದ್ ಸರಿ ನೋಡ್ರಿ, 2 ಸರಿ ನೋಡ್ರಿ, ನನ್ನ ವಿಡಿಯೋಸ್ಗಳು ಬೇರೆ ಬೇರೆ ಇದಾವ, ಅವುಗಳನ್ನ ನೋಡ್ರಿ, ಬರದ್ ಪ್ರಾಕ್ಟೀಸ್ ಮಾಡ್ರಿ. ಬರದ್ ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟ್ ಮಾರ್ಕ್ಸ್ ಬರುತ್ತ? ಇದೆಲ್ಲಾದ್ರೂ ಟಾಪಿಕ್ ನಿಮ್ಗೆ ಕರೆಕ್ಟ್ ಆಗಿ ಮಾಡಕ್ ಬಂತಂತ ಹೇಳಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮ್ಗೆ? ಇದನ್ನ ಮೊದಲು ತಲೆಯಾಗಿ ಇಟ್ಕೊಳ್ರಿ. ಎಷ್ಟು ಮಾರ್ಕ್ಸ್ ಬರುತ್ತ? ಯಾರವ ಇನ್ಕಾಸ್ ತಕ ಹೊಯ್ಕೋನಲ್ರೋ, ಮತ್ತೆ 2 ಅಂತಾನ, ಮತ್ತೊಬ್ಬಂದ 4 ಅಂದ. ತಲಿ ಎಲ್ಲಿ ಇಟ್ಟಿರ್ತೀರಿ ನೀವು? ಫಸ್ಟ್ ಯಾರು ಕೇಳಂಗಿಲ್ಲ, ಏನು ಮಾಡಂಗಿಲ್ಲ ಅಂತಂದ್ ಹೇಳಿ ಅವಾಗ ಹೇಳಿದನಲ್ರು. ಟೋಟಲ್ ಆಗಿ ರೀಸನಿಂಗ್ ಒಳಗಡೆ 2 ಕ್ವಶನ್ಸ್ ಬರ್ತಾವ. ಮ್ಯಾಥಮೆಟಿಕ್ಸ್ ಸೆಕ್ಷನ್ಸ್ ಒಳಗಡೆ 1 ಕ್ವಶನ್ ಬರುತ್ತೆ. ಅಂದ್ರೆ ಟೋಟಲ್ 3 ಕ್ವಶನ್ಸ್, 6 ಮಾರ್ಕ್ಸ್ ಬರುತ್ತೆ ನಿಮಗೆ. ಮತ್ 2 ಅಂತಾನ, ತಲಿ ಎಬ್ಬಿಸ್ಬಿಡ್ತಾರಪ್ಪ ನೀವ. ಟೋಟಲ್ ಆಗಿ 6 ಮಾರ್ಕ್ಸ್ ಬರುತ್ತ. ಅರ್ಥ ಮಾಡ್ಕೊಳ್ರಿ, ತಲೆಯಾಗಿ ಈಗ ತುಂಬ್ಕೊಳ್ರಿ. ಟೋಟಲ್ ಆಗಿ ಎಷ್ಟು ಬರುತ್ತೆ ಈ ಟಾಪಿಕ್ ಮೇಲೆ? 6 ಮಾರ್ಕ್ಸ್. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇವಾಗ ಟ್ರೈ ಮಾಡಿ. ಬ್ರಕೆಟ್ ಕೂಡ ಐತಿದ್ರು, ಟ್ರೈ ಮಾಡ್ರ ನೋಡೋಣ. ಈ ಕಡೆದ್ದು ಸಾಲ್ವ್ ಮಾಡ್ಬೇಕು, ಈ ಕಡೆದ್ದು ಸಾಲ್ವ್ ಮಾಡ್ಬೇಕು. ಕೆಲವು ಜನ ಆಪ್ಷನ್ ಎ ಮಾಡ್ರಿ, ಕೆಲವು ಜನ ಬಿ ಮಾಡ್ರಿ, ಕೆಲವು ಜನ ಸಿ ಮಾಡ್ರಿ, ಕೆಲವು ಜನ ಡಿ ಮಾಡ್ರಿ. 1 ನಿಮಿಷ ಟೈಮ್, ಬೇಗ ಮಾಡ್ಬೇಕು. ಇಲ್ಲಿ ನಂಬರ್ಸ್ ಗಳನ್ನ ಚೇಂಜ್ ಮಾಡಿ ಬರ್ಕೋಬೇಕಷ್ಟ. ಯಾವ ನಂಬರ್ ಗಳಿದಾವಲ್ಲ ಆ ನಂಬರ್ ಗಳಿಗೆ ರೌಂಡ್ ಹಾಕ್ರಿ, ಆ ನಂಬರ್ ಗಳನ್ನ ಚೇಂಜ್ ಮಾಡಿ ಬರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 6 ಇದ್ದಲ್ಲಿ 8 ಬರಿಬೇಕು, 8 ಇದ್ದಲ್ಲಿ 6 ಬರಿಬೇಕು. ಆಪ್ಷನ್ 1 ಚೆಕ್ ಮಾಡ್ರಿ ಬೇಗ. ಈ ತರ ಕ್ವಶನ್ಸ್ ಗಳು, ಬ್ರಕೆಟ್ ಇರೋ ಕ್ವಶನ್ಸ್ ಗಳು ಏನಪ್ಪಾ ಅಂತಂದ ಹೇಳಿದ್ರೆ ಮ್ಯಾಥ್ಸ್ ಸೆಕ್ಷನ್ಸ್ ಒಳಗಡೆ ಬರ್ತಾವ. ಮ್ಯಾಥ್ಸ್ ಸೆಕ್ಷನ್ಸ್ ಅಲ್ಲಿ ಏನಂತಂದ ಹೇಳಿದ್ರೆ ಈ ರೀತಿಯಾಗಿರೋ ಕ್ವಶನ್ಸ್ ಗಳು ಬರ್ತಾವ. ಆಪ್ಷನ್ 1 ಬರುತ್ತಾ? ಆಪ್ಷನ್ ಎ ಬರುತ್ತಾ ಆನ್ಸರ್? ಎಲ್ಲೋದ್ರು ನೀವು? ಹುಡುಗಿಯರ ಹುಡುಗರ ಎಲ್ರು ಹೋದ್ರು? ಆನ್ಸರ್ ಮಾಡ್ರು. ಆಪ್ಷನ್ ಎ. ಆಪ್ಷನ್ ಡಿ. ನೋಡ್ರಿ ಎಲ್ರು ಇವಾಗ. ಸೊ ಆಪ್ಷನ್ ಡಿ ಏನಪ್ಪಾ ಅಂತಂದ ಹೇಳಿ ನಾನು ಸಾಲ್ವ್ ಮಾಡ್ತೀನಿ ನೋಡಿ. ಸೊ 6 ಮತ್ತು 4 ಏನಪ್ಪಾ ಅಂತಂದ ಹೇಳಿ ಚೇಂಜ್ ಮಾಡಿ ಬರಿಬೇಕು. 6 ಎಲ್ಲೈತಿ? ಇಲ್ಲೈತಿ. ಸೊ ಅದಾದ ನಂತರ 4 ಎಲ್ಲೈತಿ? ಸರಿ, ಇಲ್ಲೈತಿ. ಈಗ ನಾನು ಬರಿತೀನಿ ನೋಡ್ರಿ. ಬ್ರಕೆಟ್ 200, ಇಲ್ಲಿ ಏನೈತಲ್ಲ ಇದನ್ನ ಸಾಲ್ವ್ ಮಾಡ್ಬೇಕು, ಆಮೇಲೆ ಇದನ್ನು ಸಾಲ್ವ್ ಮಾಡ್ಬೇಕು. ಸೊ ಇದನ್ನ ಎರಡು ಸಾಲ್ವ್ ಮಾಡ್ಬೇಕು. ನಾನು ಬರಿತೀನಿ ನೋಡ್ರಿ. 200 ಮೈನಸ್ 6 ಇದ್ದಲ್ಲಿ 4 ಬರ್ಕೊಂಡೆ, ಬ್ರಕೆಟ್ ಹಂಗೆ ಬರ್ಕೊಂಡೆ. ಅದಾದ ನಂತರ 14 ಇಂಟು 2 ಮೈನಸ್ 8 ಈಕ್ವಲ್ ಟು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 24 ಡಿವೈಡೆಡ್ ಬೈ 4 ಇದ್ದಲ್ಲಿ 6 ಬರ್ಕೊಂತಿದ್ದೀನಿ ಇಂಟು 25 ಡಿವೈಡೆಡ್ ಬೈ 5 ಅಂತಂದೈತೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಈ ತರ ಈಕ್ವಲ್ ಐತಲ್ಲ ನಡುವೆ, ಫಸ್ಟ್ ನಾನು ಇದನ್ನ ಸಾಲ್ವ್ ಮಾಡ್ತೀನಿ, ಆಮೇಲೆ ಇದನ್ನ ಸಾಲ್ವ್ ಮಾಡ್ಕೊಂತೀನಿ.
ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ ಇದನ್ನ ಸಾಲ್ವ್ ಮಾಡುವಾಗ ಈ ಕಡೆ ಕೆಳಗಡೆ ಸೊ ಇಲ್ಲಿ ಬ್ರಕೆಟ್ ಅಂತಂದೈತೆ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಈ ಬ್ರಕೆಟ್ ಒಳಗಡೆ ಏನೈತಿ ಬರ್ಕೋತೀನಿ, 200 ಮೈನಸ್ 4 ಅಂತಂದೈತೆ. 200 ಮೈನಸ್ 4 ಅಂತಂದ್ ಹೇಳಿದ್ರೆ ಎಷ್ಟಾಗುತ್ತೆ, 196 ಆಯ್ತು. ಡಿವೈಡೆಡ್ ಬೈ 14 ಇಂಟು 2 ಮೈನಸ್ 8. ನೆಕ್ಸ್ಟ್ ನಾನು ಯಾವ ಚಿಹ್ನೆಯನ್ನ ಮಾಡ್ಕೋಬೇಕು, ಇಲ್ಲಿ ಯಾವ್ದು ಬ್ರಕೆಟ್ಸ್ ಗಳಿಲ್ಲ, ಆಫ್ ಅನ್ನೋದಿಲ್ಲ. ನೆಕ್ಸ್ಟ್ ಡಿವಿಷನ್ ಮಾಡ್ಕೋಬೇಕು. ಡಿವಿಷನ್ ಎಲ್ಲೈತಿ, ಇಲ್ಲೈತೆ. ಸೊ 196 ಡಿವೈಡೆಡ್ ಬೈ 14 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಆನ್ಸರ್? 196 ಡಿವೈಡೆಡ್ ಬೈ 14 ಮಾಡ್ಕೊಂಡ್ರೆ ಆನ್ಸರ್ ಎಷ್ಟು ಬರುತ್ತೆ? 14 ಬರುತ್ತಾ? ವೆರಿ ಗುಡ್. ಸೊ 14 ಒಂದ್ಲೆ 14 14ಲೆ. ಸೊ ನಮ್ದು ಇದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 14 ಬರುತ್ತ. ಇಂಟು 2 ಮೈನಸ್ 8. ನೆಕ್ಸ್ಟ್ ಯಾವ್ದು ಮಾಡ್ಕೋಬೇಕು, ಗುಣಾಕಾರ ಐತೆ. ಗುಣಾಕಾರ ಚಿಹ್ನೆಯನ್ನ ಮಾಡ್ಕೋಬೇಕು ಮೈನಸ್ ಗಿಂತ ಮುಂಚೆ. ಸೊ 14 28 ಮೈನಸ್ 8. ಸೊ 28ರಲ್ಲಿ ಮೈನಸ್ 8 ಮಾಡಿದ್ರೆ ಎಷ್ಟು ಬರುತ್ತೆ, 20. ನಾನು ಇದನ್ನೆಲ್ಲ ಸಾಲ್ವ್ ಮಾಡಿದ ತಕ್ಷಣ ನಂಗೆ ಎಷ್ಟು ಬಂತು, 20 ಅಂತಂದ್ ಬಂತು. ಸೊ ನಾನು ಇದನ್ನ ಸಾಲ್ವ್ ಮಾಡಿದ್ರು ಕೂಡ ನಮ್ಗೆ ಎಷ್ಟು ಬರ್ಬೇಕು, ಇವಾಗ ಆನ್ಸರ್ ಎಷ್ಟು ಬರ್ಬೇಕು, 20 ಬರ್ಬೇಕು. ನಾನು ಸಾಲ್ವ್ ಮಾಡ್ತೀನಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 2 ಅದಾವ. ಡಿವೈಡೆಡ್ ಬೈ ಇಲ್ಲೂ ಐತಿ, ಇಲ್ಲೂ ಐತಿ. ಫಸ್ಟ್ ನಾನು ಇದನ್ನು ಸಾಲ್ವ್ ಮಾಡ್ಬೇಕು, ಇದನ್ನು ಸಾಲ್ವ್ ಮಾಡ್ಬೇಕು. ಮಾಡ್ರಿ 24 ಡಿವೈಡೆಡ್ ಬೈ 6 ಮಾಡ್ರೆ ಎಷ್ಟು, 6 ಒಂದ್ಲೆ 6 4ಲೆ. ಇದನ್ನ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂತು, 4 ಅಂತ ಆನ್ಸರ್ ಬಂತು. ಇಂಟು ಸೊ ಅದಾದ ನಂತರ 25 ಡಿವೈಡೆಡ್ ಬೈ 5 ಅಂತಂದೈತೆ. 5 ಒಂದ್ಲೆ 5 5ಲೆ 25 ಇಂಟು 5. ಸೊ ಇಲ್ಲಿ ನೋಡ್ರಿ ಆನ್ಸರ್ ಎಷ್ಟು ಬರುತ್ತೆ, ಲಾಸ್ಟ್ ಕುಳಿಯೋದಿಷ್ಟೇ, 4 5ಲೆ 20. ಈ ಕಡೆದು ಸಾಲ್ವ್ ಮಾಡಿದ್ರೆ 20 ಬಂತು, ಆ ಕಡೆದು ಸಾಲ್ವ್ ಮಾಡಿದ್ರೆ 20 ಬಂತು. ಹಂಗಾದ್ರೆ ನಮ್ದು ಆಪ್ಷನ್ ಏನಪ್ಪಾ ಅಂತಂದ್ರೆ ಡಿ ಕರೆಕ್ಟ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್. ಇನ್ನೊಂದೈತ್ ನೋಡ್ರಿ, ಲಾಸ್ಟ್ ಕ್ವಶನ್. ನಾನು ರೆಕಾರ್ಡ್ ಸ್ಟಾಪ್ ಮಾಡ್ತೀನಿ, ನೀವು ಮಾಡ್ರಿ. ಓಕೆಪ್ಪ, ಎ ಬರಂಗಿಲ್ಲ, ಆಪ್ಷನ್ ಎ ಬರಂಗಿಲ್ಲ. ನೆಕ್ಸ್ಟ್ ಆಪ್ಷನ್ ಸಿ. ನೆಕ್ಸ್ಟ್ ಬಿ ಬರಂಗಿಲ್ಲ. ಓಕೆ, ಆಪ್ಷನ್ ಡಿ ಬರುತ್ತಾ? ಓಕೆ, ನೆಕ್ಸ್ಟ್ ಆಪ್ಷನ್ ಡಿ. ಸಿ ಬರುತ್ತಾ? ಚೆಕ್ ಮಾಡೋಣ ಯಾರು ಜಾಸ್ತಿ ಯಾವ ಆಪ್ಷನ್ ಹೇಳ್ತೀರಂತ. ಆಪ್ಷನ್ ಸಿ ಬರಂಗಿಲ್ಲ. ಓ ವೆರಿ ಗುಡ್ ಅಪ್ಪ, ಅಂದ್ರೆ ಒಂದು ಆಪ್ಷನ್ ಡಿ. ಸೊ ಎಲ್ರು ನೋಡ್ರಿ, ಇಲ್ಲಿ ನಿಮಗೆ ಅರ್ಥ ಆಗ್ತಿದ್ಯಾ, ಕಾನ್ಸೆಪ್ಟ್ ಅರ್ಥ ಆಯ್ತಾ ಹೆಂಗ್ ಮಾಡ್ಬೇಕಂತಂದೇಳಿ? ಓಕೆ, ವೆರಿ ಗುಡ್. ಆಪ್ಷನ್ ಡಿ ಎಲ್ರಿಗೂ ಅರ್ಥ ಆಯ್ತಾ, ಪ್ರತಿಯೊಬ್ಬರಿಗೂ? ಇದನ್ನ ಏನ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ ನಿಮ್ಗ ಹೇಳಕ್ ಬರುತ್ತಲ್ಲ? ಓಕೆ, ಡನ್. ಸೊ ಆಪ್ಷನ್ ಡಿ ಅಂತಂದ್ ಹೇಳಿದ್ರೆ 4 ಇದ್ದಲ್ಲಿ ಏನಂತಂದ್ ಹೇಳಿದ್ರೆ 20 ಬರಿಬೇಕು, 20 ಇದ್ದಲ್ಲಿ 4 ಬರಿಬೇಕು. ಎಲ್ಲಿದಾವ ಇಲ್ಲಿ? ಸರ್ ಇಲ್ಲಿ 20 ಐತ್ರಿ, 20 ಇದ್ದಲ್ಲಿ 4 ಬರಿಬೇಕು. ಇಲ್ಲಿ 4 ಎಲ್ಲೈತಿ, ಇಲ್ಲೈತೆ. 4 ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 20 ಬರಿಬೇಕು. ನಾನು ಬರೀತೀನಿ ನೋಡ್ರಿ. 180 ಡಿವೈಡೆಡ್ ಬೈ ಏನಪ್ಪಾ ಅಂತಂದ್ ಹೇಳಿದ್ರೆ 4 ಮೈನಸ್ 27. ಆಮೇಲೆ ಡಿವೈಡೆಡ್ ಬೈ ಐತಿ, ಬ್ರಕೆಟ್ ಐತಿ, 6 ಇಂಟು 20 ಮೈನಸ್ 19 ಪ್ಲಸ್ 175 ಐತಿ. ಆಮೇಲೆ ಈಕ್ವಲ್. ಇದೆಲ್ಲ ಬಿಡಿಸಿದ್ರೆ ಸಾಲ್ವ್ ಮಾಡಿದ್ರೆ ಎಷ್ಟು ಬರ್ಬೇಕು, 1 ಅಂತಂದ್ ಹೇಳಿ ಬರ್ಬೇಕು ನಮ್ದು ಆನ್ಸರ್. ಇಲ್ಲಿ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನ್ ಮಾಡ್ಬೇಕು, ಫಸ್ಟ್ ಬ್ರಕೆಟ್ಸ್ ಇದ್ದದ್ದು ಬರ್ಕೋಬೇಕು. ಎಲ್ಲೈತಿ ಬ್ರಕೆಟ್ಗಳು? ಸರ್ ಇಲ್ಲಿ ಬ್ರಕೆಟ್ ಇಲ್ಲ ಐತ್ರಿ. ಈ ಬ್ರಕೆಟ್ ಒಳಗಡೆಯಿಂದ ಫಸ್ಟ್ ಸಾಲ್ವ್ ಮಾಡ್ಬೇಕು. ನಾನು ಸಾಲ್ವ್ ಮಾಡ್ಲಿ ಇಲ್ಲಿ ನೋಡ್ರಿ, ಬ್ರಕೆಟ್ ಒಳಗಡೆ ಏನೈತಿ, 6 ಇಂಟು 20 ಮೈನಸ್ 19 ಅಂತಂದೈತಿ. ಇದನ್ನ ಮೊದಲು ನಾ ಸಾಲ್ವ್ ಮಾಡ್ಕೋಬೇಕು. ಸೊ ಇಲ್ಲಿ ಮೈನಸ್ ಮತ್ತು ಗುಣಾಕಾರ ಐತಿ. ಯಾವ್ದನ್ನ ನಾನು ಫಸ್ಟ್ ಮಾಡ್ಕೋಬೇಕು, ಗುಣಾಕಾರ ಇದು ಫಸ್ಟ್ ಮಾಡ್ಕೋಬೇಕು. ಇದನ್ನ ಗುಣಾಕಾರ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ, 6 ಇಂಟು 20 ಮಾಡ್ರೆ 120. 120 ಮೈನಸ್ 19 ಮಾಡಿದ್ರೆ ಎಷ್ಟು ಬರುತ್ತೆ? ಎಸ್, ವೆರಿ ಗುಡ್, 101 ಬರುತ್ತಾ? ಓಕೆ, ನಮ್ದು ಆನ್ಸರ್ ಎಷ್ಟು ಬಂತಂತ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡಿದಾಗ ನಂಗೆ 101 ಆನ್ಸರ್ ಬಂತು. ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬಂತು, 101 ಬಂತು. ಕ್ಲಿಯರ್? ನಾನು ಅಳಿಸ್ತೀನಿ ಇದನ್ನ. ಓಕೆ, 101 ಬಂತು. ಇದನ್ನ ನಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದ್ ಕಡೆ ಬರ್ಕೊಂತೀನಿ. 180 ಡಿವೈಡೆಡ್ ಬೈ 4 ಮೈನಸ್ 27 ಡಿವೈಡೆಡ್ ಬೈ ಎಷ್ಟು ಬಂತು, 101 ಆಮೇಲೆ 175.
ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕ್ರಿ ಸರ್, ಡಿವೈಡೆಡ್ ಬೈ ಯಾವ್ದಿದಾವಲ್ಲ ಅದನ್ನ ಮಾಡ್ಕೋಬೇಕ್ರಿ. ಫಸ್ಟ್ ಎಲ್ಲಾ ಬ್ರಾಕೆಟ್ಸ್ ಗಳು ಮುಗಿದ್ರಿ, ಡಿವೈಡೆಡ್ ಬೈ ಇರೋದೇನಪ್ಪಾ ಅಂತಂದ ಹೇಳಿ ನಾನು ಮಾಡ್ಕೊಬೇಕು. ಕರೆಕ್ಟ್ ಆಗಿದೆಯಲ್ಲ ಸಾಲ್ವ್ ಮಾಡ್ತಾ ಇರೋದು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಡಿವೈಡೆಡ್ ಬೈ ಐತೆ, ಆಮೇಲೆ ಇಲ್ಲಿ ಡಿವೈಡೆಡ್ ಬೈ ಐತೆ. ಸೊ 180 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತಾ? 4 ಒಂದ್ಲೆ 4 4 16, 2 ಉಳಿತು 20 ಆಗತ್ತ, 4 5 20. ಇದನ್ನ ಸಾಲ್ವ್ ಮಾಡಿದಾಗ ನನ್ಗೆ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ ಎಷ್ಟು ಬಂತು? 45 ಆನ್ಸರ್ ಬಂತು. ಮೈನಸ್ ನಾನು ಇದನ್ನ ಸಾಲ್ವ್ ಮಾಡ್ಕೋಬೇಕಲ್ಲ ಇವಾಗ. 27 ಡಿವೈಡೆಡ್ ಬೈ 101 ಆಗತ್ತೆ. 27 ಡಿವೈಡೆಡ್ ಬೈ 101 ಆನ್ಸರ್ ಎಷ್ಟು ಬರುತ್ತಾ? 27 ಡಿವೈಡೆಡ್ ಬೈ 101. ಆಪ್ಷನ್ ಡಿ ರಾಂಗ್ ಇದೆ. ಸೊ ಫಸ್ಟ್ ಇಂದ ನಾನು ಆಪ್ಷನ್ ಎ ದಿಂದ ನಾನೇ ಸಾಲ್ವ್ ಮಾಡ್ತೀನಿ. ಸೊ 175 ಇದ್ದಲ್ಲಿ ಎಲ್ಲೈತಿ? 175 27 ಇವನ್ನೆರಡು ಚೇಂಜ್ ಮಾಡ್ಕೊಬೇಕು. 180 ಡಿವೈಡೆಡ್ ಬೈ 20 ಮೈನಸ್ 27 ಇದ್ದಲ್ಲಿ ಏನ್ ಬರ್ಕೋಬೇಕು? 175 ಬರ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಐತಿ ಬ್ರಾಕೆಟ್ ಅಲ್ಲಿ 6 ಇಂಟು 4 ಮೈನಸ್ 19. ಅದಾದ ನಂತರ ಪ್ಲಸ್ ಇಲ್ಲಿ 175 ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 27 ಬರ್ಕೋಬೇಕು. ಸೊ ಫಸ್ಟ್ ನಾವೇನಪ್ಪಾ ಅಂತಂದ ಹೇಳಿದ್ರೆ ಬ್ರಾಕೆಟ್ಸ್ ಅಲ್ಲಿ ಇರೋ ಸಾಲ್ವ್ ಮಾಡ್ಕೋಬೇಕು. ಬ್ರಾಕೆಟ್ ಅಲ್ಲಿ ಸಾಲ್ವ್ ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ? 6 ಇಂಟು 4 ಮೈನಸ್ 19. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಇಂಟು ಸಾಲ್ವ್ ಮಾಡೋಕ್ ಮೊದಲು 6 4 24 ಮೈನಸ್ 19 ಎಷ್ಟು ಬಂತ ಆನ್ಸರ್? 24ರಲ್ಲಿ 19 ಕಳೆದ್ರ 5 ಬರುತ್ತೆ ಆನ್ಸರ್. ಇದನ್ನ ಸಾಲ್ವ್ ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಂಗೆ 5 ಆನ್ಸರ್ ಬರುತ್ತಾ. ಉಳಿದಿದ್ದೆಲ್ಲ ಕ್ಲೀನ್ ಮಾಡ್ತೀನಿ. ಸೊ ಉಳಿದಿದ್ದೇನಪ್ಪಾ ಅಂತಂದ ಹೇಳಿದ್ರೆ ನಾನು ಇವಾಗ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. 180 ಡಿವೈಡೆಡ್ ಬೈ 20 ಮೈನಸ್ 175 ಡಿವೈಡೆಡ್ ಬೈ 5 ಪ್ಲಸ್ 27. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು? ಬ್ರಾಕೆಟ್ಸ್ ಗಳೆಲ್ಲ ಮುಗಿದ್ವು. ನೆಕ್ಸ್ಟ್ ಡಿವೈಡ್ ಮಾಡ್ಬೇಕು. ಇದನ್ನ ಡಿವೈಡ್ ಐತಿ, ಇಲ್ಲಿ ಡಿವೈಡ್ ಐತಿ, ಎರಡು ಡಿವೈಡ್ ಮಾಡ್ರಿ. 180 ಡಿವೈಡೆಡ್ ಬೈ 20 ಮಾಡಿದ್ರೆ ಎಷ್ಟಾಗತ್ತ? 2 ಒಂದ್ಲೆ 2 9. ಸೊ ಆನ್ಸರ್ ಎಷ್ಟು ಬಂತಪ್ಪ ಅಂತಂದ ಹೇಳಿದ್ರೆ ಇದು 9 ಬಂತು. ಮೈನಸ್ ಇವೆರಡು ಡಿವೈಡೆಡ್ ಮಾಡ್ಬೇಕು. 175 ಡಿವೈಡೆಡ್ ಬೈ 5. ಸೊ 5 ಒಂದ್ಲೆ 5 3 15, 2 ಉಳಿತು 25 ಆಗತ್ತ. 5 5 25 ಮೈನಸ್ ಅಂದ್ರೆ 35 ಆಯ್ತು. ನೆಕ್ಸ್ಟ್ ಏನ್ ಉಳಿತು? 27. ಇನ್ನೇನ್ ಮಾಡ್ಬೇಕು? ಇಲ್ಲಿ 35 ಹಿಂದೆ ಮೈನಸ್ ಐತೆ, ಇದನ್ನ ಪ್ಲಸ್ ಮಾಡಕ್ ಬರಂಗಿಲ್ಲ. 9 ಹಿಂದೆ ಪ್ಲಸ್ ಇರುತ್ತೆ ಯಾವಾಗ್ಲೂ, ಏನು ಇರ್ಲಿಲ್ಲ ಅಂದ್ರೆ ಪ್ಲಸ್ ಚಿಹ್ನೆ ಇರುತ್ತೆ. ಸೊ ಇವೆರಡು ಏನಪ್ಪಾ ಅಂತಂದ ಹೇಳಿದ್ರೆ ಕೂಡಿಸ್ಬೇಕು. 27 ಪ್ಲಸ್ 9 ಅಂತಂದ ಹೇಳಿದ್ರೆ 36 ಆಯ್ತು, ಮೈನಸ್ 35. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 1 ಬರುತ್ತಾ. ಸೊ ಆಪ್ಷನ್ ಎ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗ? ನೋಡ್ರಿ ಆಪ್ಷನ್ ಏನ ಹಾರಿಸ್ಬಿಟ್ಟಿದಿರಿ ನೀವು. ನಿಮ್ಮನ್ನ ನಂಬಿಟ್ಟು ನಾನು ಆಪ್ಷನ್ ಡಿ ಮಾಡ್ಕೊಂತ ಕುಂತೇನೆ. ಸೊ ಆಪ್ಷನ್ 1 ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಮಾಡ್ಬೇಕು ಸಾಲ್ವ್. ನಿಮಗೆ ಟೈಮ್ ಕೊಟ್ಟಿದ್ದೆ. ಕ್ಲಿಯರ್ ಎಲ್ರಿಗ? ಸೊ ಈ ಕ್ವಶನ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಲಾಸ್ಟ್ ಕ್ವಶನ್. ಸೊ ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಟ್ರೈ ಮಾಡ್ರಿ. ಲಾಸ್ಟ್ ಕ್ವಶನ್ ಬೇಗ ಬೇಗ ಮಾಡ್ಬೇಕು. ಲಾಸ್ಟ್ ಕ್ವಶನ್. ನನ್ಗೆಲ್ಲಾನು ಬರಾಯ್ತು ಅಂತಂದ್ ಹೇಳ್ಬಿಟ್ಟು ಬೇಗ ಬೇಗ ಮಾಡಕ್ ಹೋಗಿ ಮಿಸ್ಟೇಕ್ ಮಾಡಿ ಆನ್ಸರ್ಸ್ ಗಳು ಏನೇನು ಹೇಳಕ್ ಹೋಗ್ಬೇಡ್ರಿ. ನಮ್ಗೆ ಹಿರಿಯರು ಹೇಳ್ತಾರೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತಂದ್ ಹೇಳ್ತಾರೆ. ನಾವ್ ಎಷ್ಟು ಕಷ್ಟಪಟ್ಟು ದುಡಿತೀವಿ ಅಷ್ಟ್ ಚಂದ ತಿಂತೀವಿ. ಸೇಮ್ ಹಂಗ ನಾವ್ ಇಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟ್ ನಮ್ಗೆ ಆನ್ಸರ್ಸ್ ಗಳು ಬರ್ತಾವ. ಕೆಲವು ಜನ ಆಪ್ಷನ್ ಎ ಮಾಡ್ರಿ, ಕೆಲವು ಜನ ಬಿ ಮಾಡ್ರಿ, ಕೆಲವು ಜನ ಸಿ ಮಾಡ್ರಿ, ಕೆಲವು ಜನ ಡಿ ಮಾಡ್ರಿ, ಅಥವಾ ನಿಮ್ಗೆ ಯಾವ್ದು ಆನ್ಸರ್ ಅನ್ಸುತ್ತೋ ಅದನ್ನ ಮಾಡ್ರಿ. ಟ್ರೈ ಮಾಡ್ರಿ. ಆಪ್ಷನ್ ಎ ಕರೆಕ್ಟ್ ಆಗತ್ತಾ? ಆಪ್ಷನ್ ಎ. ಓಕೆ, ವೆರಿ ಗುಡ್. ಸಿ ಬರಂಗಿಲ್ಲ. ನೆಕ್ಸ್ಟ್. ಓಕೆ, ಡಿ ಬರಂಗಿಲ್ಲ. ನೆಕ್ಸ್ಟ್. ಏನು ಬರಂಗಿಲ್ಲ. ಓಕೆ,
ಇನ್ನೊಂದು ಉಳಿತಲ್ಲ, ಹಂಗಾದ್ರೆ ಬಿ ಕರೆಕ್ಟ್ ಆಗತ್ತ. ಎ ಬರಂಗಿಲ್ಲ. ಓಕೆ, ಎ ಬರಂಗಿಲ್ಲ. ಎಸ್ ಅಪ್ಪ, ನಾನು ಸಾಲ್ವ್ ಮಾಡ್ತೀನಿ ನೋಡಿ. ಡಿವೈಡೆಡ್ ಬೈ ಇರೋದು ನಾನು ಫಸ್ಟ್ ಸಾಲ್ವ್ ಮಾಡ್ತೀನಿ. ಸಿ ಸಾಲ್ವ್ ಮಾಡ್ತೀನಿ. ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸಿ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ಏನೇನೈತಿ ಇಲ್ಲಿ, ಡಿವೈಡೆಡ್ ಬೈ ಇದ್ದಲ್ಲಿ ಆಮೇಲೆ ಪ್ಲಸ್ ಇದ್ದಲ್ಲಿ ಚೇಂಜ್ ಮಾಡಿ ಬರ್ಬೇಕು. ಡಿವೈಡೆಡ್ ಬೈ ಐತಿ, ಇಲ್ಲೈತಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಪ್ಲಸ್ ಇಲ್ಲೈತ. ಸೊ ಡಿವೈಡೆಡ್ ಬೈ ಇದ್ದಲ್ಲಿ ಏನ್ ಬರಿಬೇಕು, ಪ್ಲಸ್ ಅಂತ ಬರಿಬೇಕು. ಸಿ ಆಪ್ಷನ್ ಮಾಡಕತ್ತ ನಾನು. ಅದಾದ ನಂತರ ಪ್ಲಸ್ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಅಂತಂದ್ ಮಾಡ್ಬೇಕು. ಸೊ ಟ್ರೈ ಮಾಡ್ರಿ. 135 ಪ್ಲಸ್ 15 ಆಮೇಲೆ ಇಂಟು 54 ಡಿವೈಡೆಡ್ ಬೈ 6 ಮೈನಸ್ 18. ಸೊ ಫಸ್ಟ್ ಯಾವ್ದು ಸಾಲ್ವ್ ಮಾಡ್ಬೇಕು, ಡಿವೈಡೆಡ್ ಬೈ ಇದ್ದದ್ದು. 54 ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟು, 6 ಒಂದ್ಲೆ 6 9. ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ ಆನ್ಸರ್ 9 ಬರುತ್ತ. 135 ಪ್ಲಸ್ 15 ಇಂಟು 9 ಮೈನಸ್ 18. ನೆಕ್ಸ್ಟ್ ಯಾವ್ದು ಸಾಲ್ವ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಇರೋದು. 15 ಇಂಟು 9 ಎಷ್ಟಾಗತ್ತ. ಸೊ 9 35, 9 9, 9 3 ಎಷ್ಟಾಗ 12, 125. 135 ಪ್ಲಸ್ 125 ಇದನ್ನ ಸಾಲ್ವ್ ಮಾಡಿದಾಗ 125 ಬಂತು, ಮೈನಸ್ 18. ಸೊ ಇದನ್ನೆರಡು ಸಾಲ್ವ್ ಮಾಡ್ರಿ. ಎರಡು ಕೂಡ್ಸ್ರೆ ಎಷ್ಟಾಗತ್ತ, 135 ಪ್ಲಸ್ 125 ಮಾಡಿದ್ರೆ ಎಷ್ಟಾಗತ್ತ, 5 5 10, 3 2 6, ಸಾರಿ 3 2 5, ಆಮೇಲೆ 6, ಆಮೇಲೆ 260 ಆಯ್ತು. 260 ಮೈನಸ್ 18 ಮಾಡಿದ್ರೆ ಎಷ್ಟಾಗತ್ತ, 260 ಮೈನಸ್ 18 ಮಾಡಿದ್ರ ಸೊ ಜೀರೋದಾಗ ಬರಂಗಿಲ್ಲ. ಸೊ 2 ಆಯ್ತು. ಆಮೇಲೆ ಇಲ್ಲಿ ಎಷ್ಟಪ್ಪ ಅಂತಂದ ಹೇಳಿದ್ರೆ 242 ಬರುತ್ತೆ. ಆಪ್ಷನ್ ಸಿ ಆಗಂಗಿಲ್ಲ. ಮತ್ತೆ ಯಾವ್ದು ಕರೆಕ್ಟ್ ಆಗತ್ರು, ಆಪ್ಷನ್ ಎ ಕರೆಕ್ಟ್ ಆಗತ್ತ. ಎಸ್, ಏನು ಸಾಲ್ವ್ ಮಾಡ್ಬಿಡ್ದ. ಸೊ ನೋಡ್ರಿ ಏನೇನೈತಿ ಏದಾಗ, ಸರ್ ಪ್ಲಸ್ ಇದ್ದಲ್ರಿ, ಆಮೇಲೆ ಇಂಟು ಇದ್ದಲ್ಲಿ ಚೇಂಜಸ್ ಮಾಡ್ಕೊಬೇಕು. 135 ಡಿವೈಡೆಡ್ ಬೈ 15, ಸೊ ಪ್ಲಸ್ 54 ಇಂಟು 6 ಮೈನಸ್ 18. ಇದನ್ನೆರಡು ಸಾಲ್ವ್ ಮಾಡಿದಾಗ ಎಷ್ಟಾಗತ್ತ, 135 ಡಿವೈಡೆಡ್ ಬೈ 15 ಮಾಡಿದ್ರೆ ಎಷ್ಟಾಗತ್ತ, 15 ಒಂದ್ಲೆ 15 7 7 ಬರುತ್ತ. ಪ್ಲಸ್ 54 9. ಎಸ್ 9 9 ಪ್ಲಸ್ ಏನಪ್ಪಾ ಅಂತಂದ ಹೇಳಿದ್ರೆ 54 ಇಂಟು 6 ಮೈನಸ್ 18. ಸೊ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 54 ಇಂಟು 6 ಮಾಡಿದ್ರೆ ಎಷ್ಟಾಗತ್ತೆ ಮಲ್ಟಿಪ್ಲಿಕೇಶನ್, 6 4 24, 6 5 30, 6 4 24, 6 5 30, 32, 324. 9 ಪ್ಲಸ್ 324 ಮೈನಸ್ 18. ಎಲ್ರು ಮತ್ತೆಲ್ಲೋ ರಾಂಗ್ ಆಯ್ತು. ಎಸ್, ಎಲ್ರು ನೋಡ್ರಿ, ಆಪ್ಷನ್ ಏನು ಬರಂಗಿಲ್ಲ. ಅದಾದ ನಂತರ ಆಪ್ಷನ್ ಡಿನು ಬರಂಗಿಲ್ಲ. ಸೊ ಆಪ್ಷನ್ ಬಿ ಬರಂಗಿಲ್ಲ, ಆಪ್ಷನ್ ಸಿ ಬರುತ್ತೆ ನೋಡ್ರಿ. ಸೊ ಇಲ್ಲೇನೈತಿ, ಡಿವೈಡೆಡ್ ಬೈ ಪ್ಲಸ್ ಐತಿ. ಡಿವೈಡೆಡ್ ಬೈ ಇದ್ದಲ್ಲಿ ಆಮೇಲೆ ಪ್ಲಸ್ ಇದ್ದಲ್ಲಿ ಚೇಂಜಸ್ ಮಾಡ್ಕೋಬೇಕು. 135 ಡಿವೈಡೆಡ್ ಬೈ ಇದ್ದಲ್ಲಿ ಪ್ಲಸ್ ಬರಿಬೇಕು. 15 ಇಂಟು 54 ಡಿವೈಡೆಡ್ ಬೈ ಏನಪ್ಪಾ ಅಂತಂದ ಹೇಳಿದ್ರೆ 6 ಮೈನಸ್ 18. ಸೊ ಡಿವೈಡೆಡ್ ಬೈ ಇರೋದು ಫಸ್ಟ್ ಸಾಲ್ವ್ ಮಾಡ್ತೀನಿ. 54 ಡಿವೈಡೆಡ್ ಬೈ 6 ಅಂದ್ರೆ 6 ಒಂದ್ಲೆ 6 9. ಆನ್ಸರ್ ಎಷ್ಟು ಬಂತು, 9 ಬಂತು. 135 ಪ್ಲಸ್ 15 ಇಂಟು 9 ಮೈನಸ್ 18. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಗುಣಾಕಾರ ಮಾಡ್ಕೋಬೇಕು. 9 ಇಂಟು 15 ಅಂತಂದ ಹೇಳಿದ್ರೆ ಎಷ್ಟಾಗತ್ತ, 135 ಆಗತ್ತ. ಸೊ 135 ಪ್ಲಸ್ 135 ಮೈನಸ್ 18 ಕೂಡಿಸ್ಕೋಬೇಕು ಮೊದಲು. ಸೊ 135 ಪ್ಲಸ್ 135 ಎಷ್ಟಾಗತ್ತ, 270 ಮೈನಸ್ 18. 270ರಲ್ಲಿ ಮೈನಸ್ 18 ಕಳೆದ್ರೆ ಎಷ್ಟಾಗತ್ತ, 252 ಆನ್ಸರ್ ಬರುತ್ತೆ. ಆಪ್ಷನ್ ಸಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತ. ನೋಡಿ, ಸ್ವಲ್ಪ ಎಲ್ಲಾದ್ರೂ ಮಿಸ್ಟೇಕ್ ಮಾಡಿದ್ರೆ ಹೆಂಗ್ ಚೇಂಜಸ್ ಆಗತ್ತಲ್ಲ. ಎಸ್. ಸೊ ನಮ್ಗೆ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಹೊಸ ಟಾಪಿಕ್ ಇಂದ ಬರ್ತೀನಿ. ಇದನ್ನ ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆಗೆ ಇನ್ನು ಬೇರೆ ಬೇರೆ ವಿಡಿಯೋಸ್ ಗಳು ಹಿಂದ್ಗಡೆ ಮಾಡಿರ್ತಾವ, ಅವನು ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.